ನಮಸ್ಕಾರ. ಭರತನಿಂದ ಪ್ರಾರಂಭವಾಗುವ ಭಾರತೀಯ ಕಾವ್ಯಮೀಮಾಂಸೆಯನ್ನು ಅರಿಸ್ಟಾಟಲ್ನಿಂದ ಪ್ರಾರಂಭವಾಗುವ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯೊಂದಿಗೆ ಹೋಲಿಸಿ ನೋಡುವ ಬಿಡಿ ಪ್ರಯತ್ನಗಳು ಪ್ರಾರಂಭದಿಂದಲೂ ನಡೆದಿವೆ. ಆದರೆ ಈಗ ಅದು ಒಂದು ವ್ಯವಸ್ಥಿತ ಶಿಸ್ತಾಗಿ ವಿಶ್ವವಿದ್ಯಾಲಯದ ಪಠ್ಯಕ್ರಮವಾಗಿ ಅಂಗೀಕೃತವಾಗಿದೆ. ಹೋಲಿಸಿ ನೋಡಬೇಕಾದರೆ ಎರಡೂ ಕಾವ್ಯಮೀಮಾಂಸೆಗಳಲ್ಲಿ ಪರಸ್ಪರ ಸಮಾನ ಅಂಶಗಳಿರಬೇಕಾಗುತ್ತದೆ. ಹಾಗೆ ಭಿನ್ನತೆಗಳೂ ಇದ್ದೇ ಇರುತ್ತವೆ. ತಿಪ್ಪೇರುದ್ರ ಸ್ವಾಮಿಯವರು ಇಂತಹ ತೌಲನಿಕ ಅಭ್ಯಾಸ ಮಾಡಬಹುದಾದ ಎರಡು ರೀತಿಗಳನ್ನು ಗುರುತಿಸುತ್ತಾರೆ. ಎರಡೂ ಮಾರ್ಗಗಳ ಪ್ರಮುಖ ಪ್ರವರ್ತಕರನ್ನು, ಅವರ ಕೃತಿಗಳನ್ನು ಮುಖ್ಯವಾಗಿಟ್ಟುಕೊಂಡು ತುಲನೆ ಮಾಡುವುದು ಒಂದು ರೀತಿ. ಉದಾಹರಣೆಗೆ ಭರತ ಅರಿಸ್ಟಾಟಲ್, ವಾಮನ ಹೊರೆಸ್, ಅಭಿನವಗುಪ್ತ ಕ್ಯಾಂಟ್ ಇತ್ಯಾದಿ. ಇದು ಬಹುದೂರ ಹೋಗಲಾರದು ಎಂದು ಅವರ ಭಾವನೆ. ಇನ್ನೊಂದು ರೀತಿ ಎಂದರೆ ಈ ಎರಡರಲ್ಲೂ ಪ್ರತಿಪಾದಿತವಾಗಿರುವ ಕಾವ್ಯ ಪರಿಕಲ್ಪನೆ, ಅಭಿವ್ಯಕ್ತಿ ಸ್ವರೂಪ, ಅಭಿವ್ಯಕ್ತಿ ಸಮಸ್ಯೆ ಮೊದಲಾದವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಒಂದರ ಪಕ್ಕದಲ್ಲಿ ಒಂದನ್ನು ಇಟ್ಟು ನೋಡುವ ವಿಧಾನ. ಇದು ಹೆಚ್ಚು ಉಪಯುಕ್ತವಾದುದು. ಗ್ರೀಕ್ ರೋಮ್ಗಳಲ್ಲಿ ಸೃಷ್ಟಿಯಾದ ಕಾವ್ಯಗಳ ಸ್ವರೂಪಕ್ಕೂ ಭರತಖಂಡದ ಕಾವ್ಯಗಳ ಸ್ವರೂಪಕ್ಕೂ ಅಗಾಧವಾದ ಅಂತರ ಕಂಡುಬರುತ್ತದೆ. ಆದರೂ ಆ ಅಂತರವನ್ನು ಮೀರಿ ಕಾವ್ಯಗಳು ಸಾರ್ವತ್ರಿಕತೆ ಪಡೆಯುವಂತೆ ಕಾವ್ಯಗಳನ್ನು ಹಿಂಬಾಲಿಸುವ ಕಾವ್ಯಮೀಮಾಂಸೆಯು ಕಾಲ ದೇಶಗಳ ಗತಿಯನ್ನು ದಾಟಿ ನಿಲ್ಲಬಲ್ಲದು ಎಂಬುದು ತೌಲನಿಕ ಅಧ್ಯಯನದಿಂದ ತಿಳಿಯುತ್ತದೆ. ಭಾರತೀಯ ಕಾವ್ಯಮೀಮಾಂಸೆ ಸಿದ್ಧಾಂತ ಪ್ರಧಾನವಾದುದು. ಕಾವ್ಯದ ಆಕಾರ ಮತ್ತು ವಿವಿಧ ಪರಿಕರಗಳನ್ನು ಅದು ಒಟ್ಟಾಗಿ ಪರಿಶೀಲಿಸಿದರೂ ಪ್ರಮುಖವಾದ ಒಂದೊಂದು ತತ್ವದ ಸುತ್ತ ಕಾವ್ಯ ಸಿದ್ಧಾಂತವನ್ನು ಬೆಳೆಸಿಕೊಂಡು ಬಂದಿತು. ಭಾರತೀಯ ಕಾವ್ಯಮೀಮಾಂಸೆ ಎಂದರೆ ಭರತನಿಂದ ಜಗನ್ನಾಥನವರೆಗೆ ಬೆಳೆದು ಬಂದ ಘಟ್ಟಗಳು. ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಾದರೂ ಕೇವಲ ತಾತ್ವಿಕ ಜಿಜ್ಞಾಸೆಗಳಿಗಿಂತ ತತ್ವಗಳನ್ನು ಅನ್ವಯಿಸಿ ನೋಡುವ ವಿಮರ್ಶೆಯ ಮಾರ್ಗ ಪ್ರಧಾನವಾದುದು. ಇಲ್ಲಿ ಸಿದ್ಧಾಂತಗಳಿಗೆ ಬದಲಾಗಿ ಪರಿಕರಗಳ ಪರಿಶೀಲನೆ ಇದೆ. ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಎಂದರೆ ಗ್ರೀಸ್ನಲ್ಲಿ ಉದಯಗೊಂಡು ರೋಮ್ನಲ್ಲಿ ಬೆಳೆದು ಅನಂತರ ಇತರ ಐರೋಪ್ಯ ದೇಶಗಳಲ್ಲಿ, ಮುಖ್ಯವಾಗಿ ಇಂಗ್ಲೆಂಡಿನಲ್ಲಿ ಸಮೃದ್ಧಿ ಪಡೆದದ್ದು. ಕೆಲವು ಕಡೆ ಭಾರತೀಯ ಕಾವ್ಯಮೀಮಾಂಸೆಯು ಪಾಶ್ಚಾತ್ಯ ವಿವೇಚನೆಯನ್ನು ದಾಟಿ ಬಹಳ ಮುಂದೆ ಹೋಗುತ್ತದೆ. ಉದಾಹರಣೆಗೆ ಧ್ವನಿ ಮತ್ತು ರಸತತ್ವಗಳು. ಅಭಿನವಗುಪ್ತನ ವಿವೇಚನೆಯಲ್ಲಿ ತನ್ನ ತುದಿಯನ್ನು ಮುಟ್ಟಿದ ರಸ ಒಂದು ಹೊಸ ಆಯಾಮವನ್ನೇ ತಂದುಕೊಟ್ಟಿತು. ಆಧುನಿಕ ಪಾಶ್ಚಾತ್ಯ ವಿಮರ್ಶಕರ ನಿಲುವು ಇದೇ ಆಗಿದೆ. ಅಂದರೆ ನಮ್ಮವರ ಭಾರತೀಯ ಕಾವ್ಯಮೀಮಾಂಸಕಾರರ ಶುಷ್ಕ ಪಾಂಡಿತ್ಯ, ಕೂದಲು ಸೀಳುವ ತರ್ಕ, ಯಾಂತ್ರಿಕ ಅನುಕರಣೆ, ಚರ್ವಿತ ಚರ್ವಣವನ್ನು ಮೀರಿದ ಸೌಂದರ್ಯ ಮೀಮಾಂಸೆ ಪಾಶ್ಚಾತ್ಯರಲ್ಲಿ ಕಂಡುಬಂದಿದೆ. ಭಾರತೀಯ ಕಾವ್ಯಮೀಮಾಂಸೆ ಎಲ್ಲಿ ಕುಂಠಿತೋ ಆ ವಿಮರ್ಶಾ ವಲಯದಲ್ಲಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಸಾಮೂಹಿಕವಾಗಿ ಮುಂದೆ ನುಗ್ಗಿದೆ. ರಸ ಎಂಬ ಪದವನ್ನು ಇಂದು ಜಗತ್ತಿನ ಎಲ್ಲ ಭಾಷೆಯ ಎಲ್ಲ ರೀತಿಯ ಕೃತಿಗಳಿಗೂ ಅನ್ವಯಿಸುವುದು ಸಾಧ್ಯವಾಗಿದೆ. ಇದನ್ನೇ ಎಲಿಯಟ್, ರಿಚರ್ಡ್ಸ್ ಅಲ್ಲದೆ ರಷ್ಯನ್ ವಿಮರ್ಶಕರು ಹೇಳುತ್ತಾರೆ. ಕಾವ್ಯ ನಾಟಕಗಳು ಒಂದು ಅನುಕರಣೆ, ಇಮಿಟೇಷನ್ ಎಂದು ಹೇಳಿದ ಪ್ಲೇಟೋನ ಮಾತು ಮುಂದೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಉದ್ದಕ್ಕೂ ಪ್ರಭಾವ ಬೀರುತ್ತದೆ. ಅವನ ಶಿಷ್ಯ ಅರಿಸ್ಟಾಟಲ್ ಮಾಡಿದ ಮುಖ್ಯವಾದ ಕಾರ್ಯವೆಂದರೆ ಅಲ್ಲಲ್ಲಿ ಚೆದುರು ಹೋಗಿದ್ದ ವಿಮರ್ಶೆಯ ಮಾತುಗಳನ್ನು ಕ್ರೋಢೀಕರಿಸಿ ತನ್ನ ಚಿಂತನೆಯಿಂದ ಅವುಗಳಿಗೆ ಹೊಸ ರೂಪವನ್ನು ಕೊಟ್ಟು ಕಾವ್ಯವನ್ನು ಸಮರ್ಥಿಸುವ ಸಮರ್ಥವಾದ ಕಾವ್ಯಮೀಮಾಂಸೆಯ ಕೃತಿಯನ್ನು ರಚಿಸಿದ್ದು. ಸಾಮಾನ್ಯವಾಗಿ ಪ್ಲೇಟೋ ಏನೂ ಬರೀಲಿಲ್ಲ. ಅವನು ಹೇಳಿದ್ದನ್ನು ಅವನ ಶಿಷ್ಯರೆಲ್ಲ ಬರ್ಕೊಂಡ್ರು. ಅದರಲ್ಲಿ ಅರಿಸ್ಟಾಟಲ್ ಒಬ್ಬ. ಅವನು ಬರೆದಿದ್ದನ್ನೇ ಮುಂದೆ ಅವನು ಪಬ್ಲಿಷ್ ಮಾಡಿದಾಗ ಅದು ರಿಪಬ್ಲಿಕ್ ಅನ್ನುವ ಕೃತಿ ಅಂತ ಹೇಳ್ತಾರೆ. ಪ್ಲೇಟೋನ ರಿಪಬ್ಲಿಕ್ನಷ್ಟೇ ಮಹತ್ವದ ಕೃತಿ ಇವನ ಕಾವ್ಯಮೀಮಾಂಸೆ. ರಿಪಬ್ಲಿಕ್ ಅನ್ನೋದು ಆದರ್ಶ ರಾಜ್ಯ ಅಂತ ಕನ್ನಡಕ್ಕೆ ಅನುವಾದಾಗಿದೆ. ಪೊಯೆಟಿಕ್ಸ್ ಅಂತ ಇವನದ್ದು ಅರಿಸ್ಟಾಟಲ್ದು ಪೊಯೆಟಿಕ್ಸ್ ಅನ್ನೋದು ಕಾವ್ಯಮೀಮಾಂಸೆ ಅಂತ ಅನುವಾದಾಗಿದೆ. ಇದೇ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಮೊದಲ ಕೃತಿ. ಸಾಮಾನ್ಯವಾಗಿ ಪೊಯೆಟಿಕ್ಸ್ನೇ ಮೊದಲ ಕೃತಿ ಅಂತ ತಗೊಳ್ತಾರೆ.
ಹೀಗಾಗಿ ಇವನನ್ನು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಆದಿಪುರುಷ ಎನ್ನುತ್ತಾರೆ. ಭಾರತೀಯ ಕಾವ್ಯಮೀಮಾಂಸೆಗೆ ಭರತ ಇದ್ದಂತೆ ಭಾರತೀಯ ರಸಾನುಭವಕ್ಕೆ ಸಂಬಂಧಿಸಿ ಈತನ ಕೆಥಾರ್ಸಿಸ್, ಕನ್ನಡಕ್ಕೆ ಅನುವಾದ ಮಾಡಿದರೆ ಶೋಧನೆ ಅಂತಾಗುತ್ತೆ, ಎಂಬ ಪದ ಮುಖ್ಯವಾದುದು. ಕಾವ್ಯ ಭಾವನೆಗಳಿಗೆ ಸಂಬಂಧಿಸಿದ್ದರೂ ಅನುಕರಣಾತ್ಮಕವಾಗಿ ಅವು ಅಭಿವ್ಯಕ್ತವಾಗುತ್ತಿದ್ದರೂ ಅದರಿಂದ ಲಭಿಸುವುದು ಭಾವೋದ್ರೇಕವಲ್ಲ, ಉದ್ರೇಕದ ಆನಂದವಲ್ಲ. ಆ ಆನಂದವು ಮನಸ್ಸನ್ನು ಶೋಧಿಸುತ್ತದೆ, ವಿಕ್ಷಿಪ್ತಗೊಳಿಸುವುದಿಲ್ಲ ಎಂದು ಹೇಳುತ್ತಾನೆ. ಅರಿಸ್ಟಾಟಲ್ನ ನಂತರ ಬರುವ ಹೆಸರು ಹೊರೇಸ್. ಇವನು ವಿಮರ್ಶೆಯನ್ನು ಕುರಿತು ದೀರ್ಘವಾದ ಅಥವಾ ವ್ಯವಸ್ಥಿತವಾದ ಶಾಸ್ತ್ರಗ್ರಂಥವನ್ನು ಬರೆದಿಲ್ಲ. ಕ್ಲೋರೆಸ್, ಅಗಸ್ಟಸ್ ಮತ್ತು ಪೀಸೋ ಎಂಬ ಅವನ ಸಮಕಾಲೀನರಿಗೆ ಅವನು ಬರೆದ 3 ಪತ್ರಗಳಲ್ಲಿ 3ನೆಯದು ಮುಖ್ಯವಾದುದು. ಇದನ್ನು ಮುಂದೆ ಬಂದ ಪ್ರಖ್ಯಾತ ರೋಮನ್ ವಿಮರ್ಶಕ ಕ್ವಿಂಟಿಲಿಯನ್ ಕಾವ್ಯ ಕಲೆ ಅಂತ ಕರೀತಾನೆ. ಅಂದರೆ ಆರ್ಟ್ಸ್ ಪೊಯೆಟಿಕಾ ಅಂತ ಅದರ ಹೆಸರು. ಆ ಹೆಸರಿನಿಂದಲೇ ಅದು ಪ್ರಸಿದ್ಧವಾಯಿತು. ಹೊರೇಸ್ ಅದನ್ನು ಎಪಿಸಲ್ ಟು ಪಿಸೋಜ್ ಎಂದು ಮಾತ್ರ ಕರೆದಿದ್ದ. ಕಾವ್ಯಕಲೆಯ ಎಲ್ಲ ಪರಿಕರಗಳ ವಿವೇಚನೆಯನ್ನು ಒಳಗೊಂಡ ಈ ಕೃತಿಗೆ ಕಾವ್ಯಕಲೆ ಎಂಬ ಹೆಸರು ಅನ್ವರ್ಥವಾಗಿ ಆ ಹೆಸರಿನಿಂದಲೇ ಅದು ಪಾಶ್ಚಾತ್ಯ ವಿಮರ್ಶೆ ಪ್ರಭಾವಶಾಲಿ ಕೃತಿಯಾಗಿ ಪ್ರಸಿದ್ಧವಾಯಿತು. ಕಾವ್ಯ ಲಕ್ಷಣಗಳನ್ನು ಕುರಿತು ಹೇಳುವ ಈತನ ಮಾತುಗಳು ಎಲ್ಲ ಕಾಲಕ್ಕೂ ಆದರ್ಶವಾಗಿ ಉಳಿಯದೆ ಪಾಂಡಿತ್ಯ ಮತ್ತು ತರ್ಕಗಳ ಕೈ ಮೇಲಾದಾಗ ಬಂದವನು ಲಾಂಜಿನಸ್. ಇವನ ಕೃತಿ ಪೆರಿಹುಪ್ಪಾಸ್ ಇಂಗ್ಲಿಷಿಗೆ ಅನುವಾದಿಸಿದರೆ ಇದು ಆನ್ ದ ಸಬ್ಲೈಮ್ ಎಂದಾಗುತ್ತದೆ. ಕ್ಷಿತಿಜದ ಅಂಚು ಅಂತ ಕನ್ನಡಕ್ಕೆ ಮಾಡ್ಬೋದು. ತನ್ನ ಸ್ನೇಹಿತನೊಬ್ಬನಿಗೆ ಹೇಳಿದಂತಿರುವ ಇದು ಸಿಕ್ಕಿಲ್ಲ ಎಂಬ ಅಭಿಪ್ರಾಯವಿದೆ. ಕಾವ್ಯ ವಸ್ತುವನ್ನು ಮತ್ತು ಅದು ಕವಿಯಲ್ಲಿ ಉಂಟು ಮಾಡುವ ಅನುಭವ ತೀವ್ರತೆಯನ್ನು ಕುರಿತು ಅವನು ಹೇಳುವ ಮಾತುಗಳು ಮುಖ್ಯವಾದವು. ಕಾವ್ಯದ ಅಭಿವ್ಯಕ್ತಿಯು ಔನ್ನತ್ಯವನ್ನು ಪಡೆಯುವುದು ಕವಿಯ ಅಂತರಂಗದ ಈ ಪ್ರತಿಧ್ವನಿಯಿಂದ. ಕಾವ್ಯವು ಕವಿಯ ಮನೋವ್ಯಾಪಾರ, ಆದರೂ ಅದು ಕವಿಯ ಅನುಭವವನ್ನು ಅನ್ಯ ಹೃದಯ ವೇದ್ಯವಾಗಿಸುವ ಸಾಹಸದ ಫಲ. ಇಲ್ಲಿ ಭಾಷೆಯ ಕೆಲಸ ಕವಿಯ ಮನೋಭಾವವನ್ನು ಸಹೃದಯನಿಗೆ ವರ್ಗಾವಣೆ ಮಾಡುವುದು ಎಂಬ ಮಾತು ಮುಖ್ಯವಾದುದು. ವರ್ಗಾವಣೆ ಎಂದರೆ ಅನುಭವ ಸಂವಹನ. ಈ ಹಿನ್ನೆಲೆಯಲ್ಲಿ ಅವನು ಅಲಂಕಾರ, ಲಯ, ರಚನೆಗಳನ್ನು ವಿವೇಚಿಸುತ್ತಾನೆ. ಇದು ನಮ್ಮ ಅಲಂಕಾರ, ರೀತಿ, ಸಿದ್ಧಾಂತಗಳ ಒಟ್ಟು ವಿವೇಚನೆಗೆ ಪೂರಕವಾಗಿದ್ದು ಧ್ವನಿ ಸಿದ್ಧಾಂತದ ಸೂಚನೆಯನ್ನು ಕೊಡುತ್ತಿದೆ. ಇದೇ ಕಾಲಕ್ಕೆ ಕಾವ್ಯವನ್ನು ಪ್ಲೇಟೋ ಹೇಳಿದಂತೆ ಅನುಕರಣಾತ್ಮಕ ಎಂದು ಭಾವಿಸಿ ಅನುಕರಣೆ ಎಂಬುದಕ್ಕೆ ಅವನು ಕೊಟ್ಟಿದ್ದಕ್ಕಿಂತ ಹೆಚ್ಚಿನ ಅರ್ಥ ಕೊಟ್ಟವನು ಪ್ಲಾಟಿನಸ್. ಇವನು ಬರೆದ ಕೆಲವು ಪ್ರಬಂಧಗಳನ್ನು ಇವನ ಮರಣಾನಂತರ ಇವನ ಶಿಷ್ಯನಾದ ಫಾರ್ಫಿರಿ ಸಂಪಾದಿಸಿ ಪ್ರಕಟಿಸಿದನು. ಅವು ಎನ್ನೀಡ್ಸ್ ಎಂದು ಪ್ರಸಿದ್ಧವಾಗಿವೆ. ಒಂದೊಂದು ಎನ್ನೀಡ್ನಲ್ಲಿ 9 ಪ್ರಬಂಧಗಳಿದ್ದು ಅಂತಹ 6 ಎನ್ನೀಡ್ಸ್ಗಳ ಸಂಗ್ರಹ ಈ ಕೃತಿ. ಇಲ್ಲಿ ಧರ್ಮ, ಧಾರ್ಮಿಕ ಅನುಭವ, ಆತ್ಮಜ್ಞಾನ, ಏಕತೆ, ಸೃಷ್ಟಿ, ಸೃಷ್ಟಿಕರ್ತ, ನೈತಿಕ ನಿಯಮ, ಸೌಂದರ್ಯಾನುಭವ ಈ ವಿಷಯಗಳ ತಾತ್ವಿಕ ವಿವೇಚನೆ ಇದೆ. ಇವರನ್ನು ಬಿಟ್ಟರೆ ಮತ್ತೆ ಪಾಶ್ಚಾತ್ಯ ಜಗತ್ತಿನ ವಿಮರ್ಶಾ ಲೋಕ ಕಣ್ಣು ತೆರೆಯುವುದು ಡಾಂಟೆಯ ಮೂಲಕ. ಡಿವೈನ್ ಕಾಮಿಡಿ ಎಂಬ ಮಹಾಕಾವ್ಯವನ್ನು ಜಗತ್ತಿಗೆ ಕೊಟ್ಟವನು ಇವನು. ಡಿ ವಲ್ಯಾರಿ ಎಲೋಕ್ವೆನ್ನಿಯಾ, ಕನ್ನಡಕ್ಕೆ ಅನುವಾದ ಮಾಡಿದರೆ ಓಜಸ್ವಿಯಾದ ದೇಶಭಾಷೆ ಅಂತಾಗತ್ತೆ, ಎಂಬ ಪ್ರಬಂಧದ ಮೂಲಕ ಭಾಷೆ ಕುರಿತ ಚಿಂತನೆಗೆ ತೊಡಗಿದನು. ಇದರ ಜೊತೆಗೆ ವಿಮರ್ಶೆಯ ಕುರಿತ ಕೆಲವು ಆನುಷಂಗಿಕ ವಿಷಯಗಳು ಇದ್ದುವು. 4 ಭಾಗಗಳ ಈ ಪ್ರಬಂಧದಲ್ಲಿ 2 ಭಾಗ ಮಾತ್ರ ಸಿಕ್ಕಿದೆ. ಇದರ 2ನೇ ಭಾಗದಲ್ಲಿ ಸಾಹಿತ್ಯ ರಚನೆಯನ್ನು ಕುರಿತ ಅನೇಕ ವಿಚಾರಗಳಿವೆ. ಭಾಷೆಯ ವಿಶಿಷ್ಟತೆಯಿಂದಲೇ ಕಾವ್ಯತ್ವ ಸಿದ್ಧಿಸುತ್ತದೆ ಎಂಬ ಇವನ ಮಾತು ವಾಮನನ ರೀತಿರಾತ್ಮ ಕಾವ್ಯಸ್ಯ ಎಂಬ ಮಾತಿಗೆ ಹತ್ತಿರ ಬರುತ್ತದೆ. ಈ ಮೇಳೆಗೆ ಪ್ರಾಚೀನ ಗ್ರೀಕ್ ಹಸ್ತಪ್ರತಿಗಳ ಅಧ್ಯಯನ ಪ್ರಕಟಣೆಗಳಿಂದ ಇಟಲಿಯಲ್ಲಿ ಪ್ರಾರಂಭವಾದ ನವೋದಯದ ಕಾಲ, ರೆನೆಸಾನ್ಸ್, ಅದು
ಸಾಹಿತ್ಯ ಚಿಂತನೆಯ ಮೇಲೂ ಪ್ರಭಾವ ಬೀರಿತು. ಡಾಂಟೆಯ ಪ್ರಬಂಧದ ಪ್ರಭಾವದಿಂದ ಇಟಲಿಯಲ್ಲೂ ಅನೇಕ ವಿಮರ್ಶಕರು ಹುಟ್ಟಿದ್ದರು. ಆ ಪ್ರಭಾವದಿಂದ ಇಂಗ್ಲೆಂಡಿನಲ್ಲಿ ಇದನ್ನು ಮಾಡಿದವನು ಸರ್ ಫಿಲಿಪ್ ಸಿಡ್ನಿ. ಇವನ ಕಾವ್ಯ ಸಮರ್ಥನೆ ಅಂದರೆ ಡಿಫೆನ್ಸ್ ಆಫ್ ಪೊಯಿಟಿಕ್ ಅಂತ ಅವನ ಪುಸ್ತಕದ ಹೆಸರು. ಒಂದು ಅಚ್ಚುಕಟ್ಟಾದ ಪ್ರಬಂಧ. ಮೊದಲ ಭಾಗದಲ್ಲಿ ಕಾವ್ಯದ ಗೌರವಕ್ಕೆ ಕಾರಣವಾದ ಅಂಶಗಳು, ಎರಡನೇ ಭಾಗದಲ್ಲಿ ಕಾವ್ಯದ ಸ್ವರೂಪ ಮತ್ತು ಪ್ರಯೋಜನಗಳ ವಿಶ್ಲೇಷಣೆಯೂ ಇವೆ. ಹೀಗೆ ಇಟಲಿ, ಫ್ರಾನ್ಸ್, ಇಂಗ್ಲೆಂಡ್ಗಳಲ್ಲಿ ನವೋದಯ ಯುಗದ ಪರಿಣಾಮ ಕಾಣತೊಡಗಿದ ಮೇಲೆ ಸ್ವತಃ ನಾಟಕಕಾರನೂ ಆಗಿದ್ದು ವಿಮರ್ಶೆಯಲ್ಲೂ ಗಮನಾರ್ಹ ಸಾಧನೆ ಮಾಡಿದವನು ಬೆನ್ ಜಾನ್ಸನ್. ಟಿಂಬರ್ ಅಥವಾ ಶೋಧನೆಗಳು, ಡಿಸ್ಕವರೀಸ್, ಅವನ ಖಚಿತ ಧೋರಣೆಗಳನ್ನು ವ್ಯಕ್ತಪಡಿಸುತ್ತವೆ. ಪುಸ್ತಕದ ಹೆಸರು ಟಿಂಬರ್ ಅಥವಾ ಡಿಸ್ಕವರೀಸ್ ಅಂತ. ಶೇಕ್ಸ್ಪಿಯರ್ ತಾನು ಬರೆದ ಒಂದು ಸಾಲನ್ನೂ ಹೊಡೆದು ಹಾಕಲಿಲ್ಲ ಅಂಥೇಳಿ ನಮ್ಮ ಕುಮಾರವ್ಯಾಸ ಹೇಳ್ತಾನಲ್ಲ, ಹಲಗೆ ಬಳಪವ ಪಿಡಿಯೋದೊಂದು ಅಗ್ಗಳಿಕೆ ಅಂತ. ಅಂದರೆ ಅವನು ಶೇಕ್ಸ್ಪಿಯರ್ ಒಂದೇ ಸಲ ಏಕ್ದಮ್ ನೀಟ್ ಕಾಪಿ ಮಾಡಿಬಿಟ್ಟ. ನಮ್ಮ ರವಿ ಬೆಳಗೆರೆ ಅವ್ರ ಥರ ಹೊಡೆದಾಕಲಿಲ್ಲ ಅಂತ ಹೇಳಿ ಕೆಲವರು ಹುಳಿ ವಿಮರ್ಶೆ ಬರೆದರೆ, ಇವನು ಹೇಳ್ತಾನೆ ಆತ ಅಂದರೆ ಶೇಕ್ಸ್ಪಿಯರ್ ಅಂತ, ತಾನು ಬರೆದ 1000 ಸಾಲನ್ನು ಹೊಡೆದು ಹಾಕಿದ್ದರೆ ಚೆನ್ನಾಗಿತ್ತು ಎಂದು ಬರೆದವನು ಇವನು. ಶೇಕ್ಸ್ಪಿಯರ್ ಬಗ್ಗೆ ಇವನಿಗೆ ಗೌರವವೂ ಇತ್ತು. ಎಲಿಜಬೆತ್ ಯುಗದ ನಂತರ ಬಂದ ಪ್ರಸಿದ್ಧ ವಿಮರ್ಶಕನೆಂದರೆ ಜಾನ್ ಡ್ರೈಡನ್. ಎನ್ ಎಸ್ಸೆ ಆಫ್ ಡ್ರಾಮೆಟಿಕ್ ಪೊಯೆಸಿ ಎಂಬ ಇವನ ಕೃತಿ ನಾಟಕ ಕುರಿತ ವಿಮರ್ಶೆಗೆ ಮೀಸಲಾಗಿದೆ. 4 ಜನ ಸ್ನೇಹಿತರ ಪ್ರಾಸಂಗಿಕವಾದ ಚರ್ಚೆಯ ರೂಪದಲ್ಲಿ ಇದು ಇದೆ. ಕಾವ್ಯದ ಏಕೈಕ ಗುರಿ ಅಲ್ಲದಿದ್ದರೂ ಮುಖ್ಯ ಗುರಿ ಆನಂದ ಎಂಬುದನ್ನು ಒತ್ತಿ ಹೇಳುತ್ತಾನೆ. ಕಾವ್ಯವು ದೋಷರಹಿತವಾಗಿದ್ದರೆ ಸಾಲದು, ದೋಷವನ್ನು ಮೀರಿ ಬೆಳೆದ ಮಹೋನ್ನತಿ ಇರಬೇಕು ಎನ್ನುತ್ತಾನೆ. ಇದೇ ಕಾಲದ ಇನ್ನೊಬ್ಬ ವಿಮರ್ಶಕ ಅಲೆಕ್ಸಾಂಡರ್ ಪೋಪ್. ಇವನ ಎಸ್ಸೆ ಆನ್ ಕ್ರಿಟಿಸಿಸಮ್ ಪದ್ಯ ರೂಪದಲ್ಲಿದೆ. ಪ್ರಕೃತಿಯನ್ನು ಕಲಾತ್ಮಕವಾಗಿ ಬಳಸಿಕೊಳ್ಳುವ ಜಾಣ್ಮೆ ಮತ್ತು ಅದರ ಪರಿಣಾಮವಾದ ಅನುಕರಣೆ ಇವನ್ನು ಹೇಳುತ್ತಾನೆ. ಇವನ ನಂತರ ಸ್ಯಾಮ್ಯುಯಲ್ ಜಾನ್ಸನ್ ತನ್ನ ಅಸಾಧಾರಣ ಪಾಂಡಿತ್ಯ, ಖಚಿತ ನಿರೂಪಣೆ, ಅನನುಕರಣೀಯವಾದ ಧೀಶಕ್ತಿ, ನೈಸರ್ಗಿಕವಾದ ವಿಚಿಕಿತ್ಸಕ ಮನೋಧರ್ಮಗಳಿಂದ ವಿಮರ್ಶೆಯ ಸೀಮಾ ಪುರುಷನಾಗಿದ್ದಾನೆ. ಸಾಹಿತ್ಯದಲ್ಲಿ ಇವನದು ನೈತಿಕ ಪ್ರಧಾನವಾದ ದೃಷ್ಟಿ. ಕಲಾವಿದ ತನ್ನ ಕಾಲದ ಪರಿಮಿತಿಯನ್ನು ಮೀರಿ ಸತ್ಯವನ್ನು ಅದರ ಅಖಂಡ ಸ್ವರೂಪದಲ್ಲಿ ಕಾಣುವ ಶಕ್ತಿಯನ್ನು ಪಡೆಯಬೇಕು. ತಾತ್ಕಾಲಿಕವಾದ ನಿಯಮಗಳನ್ನು, ಅಭಿಪ್ರಾಯಗಳನ್ನು ದಾಟಿ ಅತೀತವಾದ ಸಾರ್ವಕಾಲಿಕ ಸತ್ಯದರ್ಶನದಿಂದ ದೀಪ್ತನಾಗಬೇಕು ಎಂದು ಹೇಳುತ್ತಾನೆ. ಮುಂದಿನ ರೊಮ್ಯಾಂಟಿಕ್ ಯುಗದ ವಿಮರ್ಶಕರಲ್ಲಿ ಎಸ್.ಟಿ. ಕೊಲರಿಡ್ಜ್ ಮುಖ್ಯನಾದವನು. ಅವನ ಲಿಟ್ರೇರಿಯಾ ಬಯೋಗ್ರಫಿಯ ಅತ್ಯಂತ ಮಹತ್ವದ ಕೃತಿ. ಪ್ರತಿಭೆಯ ಸ್ವರೂಪವನ್ನು, ಕಾವ್ಯ ಸೃಷ್ಟಿಯಲ್ಲಿ ಅದರ ಪಾತ್ರವನ್ನು ಇವನಷ್ಟು ತಾತ್ವಿಕವಾಗಿ ವಿವೇಚಿಸಿದವರು ಇಲ್ಲ. ಪ್ರತಿಭೆಯಲ್ಲಿ ಮೂಲ ಪ್ರತಿಭೆ ಅಂದರೆ ಪ್ರೈಮರಿ ಇಮ್ಯಾಜಿನೇಷನ್ ಮತ್ತು ಆನುಷಂಗಿಕ ಸೆಕೆಂಡರಿ ಇಮ್ಯಾಜಿನೇಷನ್ ಎಂದು ಗುರುತಿಸಿದ್ದು ಇವನ ಹಿರಿಮೆ. ನಮ್ಮಲ್ಲೂ ಕೂಡ ಭಾವಯತ್ರಿ ಪ್ರತಿಭಾ, ಕಾರಯತ್ರಿ ಪ್ರತಿಭಾ ಅಂತ ಹೇಳಿದ್ದುಂಟು. ಈ ಶತಮಾನದ ಕೊನೆಯಲ್ಲಿ ವಿಮರ್ಶೆಗೆ ಹೊಸ ಚೈತನ್ಯವನ್ನಿತ್ತವನು ಮ್ಯಾಥ್ಯೂ ಆರ್ನಾಲ್ಡ್. ವಿಮರ್ಶೆ ಕುರಿತ ಈತನ ಕೃತಿಗಳು ಒಟ್ಟು 4. ಈ ಎಲ್ಲ ಕೃತಿಗಳಲ್ಲಿ ಮುಖ್ಯವಾಗಿ ಈತ ವಿವೇಚಿಸಿತು ಬದಲಾಗುತ್ತಿರುವ ಜಗತ್ತಿನಲ್ಲಿ ಸಾಹಿತ್ಯದ ಅಗತ್ಯ ಎಷ್ಟರ ಮಟ್ಟಿಗಿದೆ ಮತ್ತು ಏಕೆ ಎಂಬ ಮೂಲಭೂತವಾದ ಪ್ರಶ್ನೆಯನ್ನು. ಆಧುನಿಕ ಯುಗದ ವಿಮರ್ಶೆಯಲ್ಲಿ ಐ.ಎ. ರಿಚರ್ಡ್ಸ್ ಅವನ ದ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್, ಸಾಹಿತ್ಯ ವಿಮರ್ಶೆಯ ಮೂಲತತ್ವಗಳು ಅಂತ ಕನ್ನಡಕ್ಕೆ ಅನುವಾದಾಗಿದೆ. ಅದೇ ಹೆಸರಿನ ಅಬರ್ಕ್ರಾಂಬಿಯ ಪುಸ್ತಕ ಕೂಡ ಅನುವಾದಾಗಿದೆ. ಅದನ್ನು CPK ಅವರು ಮಾಡಿದ್ದಾರೆ. ಟಿ.ಎಸ್. ಎಲಿಯಟ್ನ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್, ಇದು ವೈಯಕ್ತಿಕ ಪ್ರತಿಭೆ ಮತ್ತು ಪರಂಪರೆ ಮತ್ತು ವೈಯಕ್ತಿಕ ಪ್ರತಿಭೆ ಅಂತ ಅನುವಾದಾಗಿದೆ. ಮತ್ತು ಫಂಕ್ಷನ್ ಆಫ್ ಕ್ರಿಟಿಸಿಸಮ್, ಇವು ಇಂದಿನ ಕಾವ್ಯ ಮೀಮಾಂಸೆಯ ಅವಿಭಾಜ್ಯ ಅಂಗವಾದ ಸಾಹಿತ್ಯ ವಿಮರ್ಶೆಯ ಪಠ್ಯಪುಸ್ತಕಗಳೇ ಆಗುವಷ್ಟು ಪ್ರಮುಖವಾದವು. ಅದರಿಂದ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಅಂತ ಹೇಳ್ತಿದ್ರು, ಅದು ವಾಸ್ತವವಾಗಿ ಪಾಶ್ಚಾತ್ಯ ಕಾವ್ಯ ವಿಮರ್ಶೆ. ಅದು ಮೀಮಾಂಸೆ ಅನ್ನೋದಕ್ಕಿಂತ ವಿಮರ್ಶೆ. ಭಾರತೀಯರದ್ದು ಮೀಮಾಂಸೆ, ಪಾಶ್ಚಾತ್ಯರದ್ದು ವಿಮರ್ಶೆ ಅಂತ. ನಾಟಕವನ್ನು ಅನುಕರಣೆ ಎಂದಿರುವ ಭರತನಿಗೆ ಸಂವಾದಿಯಾಗಿ ಪ್ಲೇಟೋ ಕಾವ್ಯವನ್ನು ಇಮಿಟೇಷನ್ ಅಂದಿದ್ದಾನೆ.
ಇದನ್ನು ಅರಿಸ್ಟಾಟಲ್ ಮತ್ತು ಉಳಿದವರು ವಿಸ್ತರಿಸುತ್ತಾರೆ. ಹೀಗಾಗಿ ದೇಶ ಕಾಲಗಳು ಬೇರೆ ಬೇರೆಯಾದರೂ ಭಾಷೆ ಮತ್ತು ಇತರ ಭಿನ್ನತೆಗಳು ಎದ್ದು ತೋರುವಂತಿದ್ದರೂ ಒಳಗೇ ಹರಿಯುವ ಮಾನವೀಯತೆಯ ಸೆಲೆ ಒಂದೇ ಆದುದರಿಂದ ಈ ರೀತಿಯ ಸಾಮ್ಯಗಳು ಕಾಣುತ್ತವೆ. ಭರತನ ನಾಟ್ಯಸೂತ್ರಕ್ಕೆ ವ್ಯಾಖ್ಯಾನ ಬರೆದವರನ್ನೂ ಸೇರಿಸಿ, ವ್ಯಾಖ್ಯಾನ ಬರೆದವರಂದರೆ ಅಭಿನವಗುಪ್ತ ಮುಖ್ಯವಾಗಿ, ಅದಲ್ಲದೆ ಶಂಕುಕ, ಭಟ್ಟತೌತ, ಭಟ್ಟನಾಯಕ, ಭಟ್ಟನಾರಾಯಣ ಇವರೆಲ್ಲ ಬರೀತಾರಲ್ಲ ಅದನ್ನೂ ಸೇರಿಸಿ ನಂತರ ಬಂದ ದಂಡಿ, ವಾಮನ, ಭಾಮಹರೆಲ್ಲರೂ ಒಪ್ಪಿಕೊಂಡಿರುವ ಒಂದು ಅಂಶವೆಂದರೆ ಕವಿಗೆ ಹುಟ್ಟಿನಿಂದ ಬಂದ ಒಂದು ಅಭೂತಪೂರ್ವ ಶಕ್ತಿ ಇದೆ ಎಂದು. ಇದನ್ನು ಸಂಸ್ಕೃತ ಅಲಂಕಾರಿಕರು ಪ್ರತಿಭೆ ಎಂದು ಕರೆದರೆ, ಪಾಶ್ಚಾತ್ಯರು ಅದನ್ನು ಇನ್ಸ್ಪಿರೇಷನ್ ಅಂದರು, ಅಂದರೆ ಸ್ಫೂರ್ತಿ ಅಂತ. ಜೀನಿಯಸ್ ಅಂದರು, ಅಂದರೆ ಮೇಧಾವಿತನ ಅಂತ. ಇಂಟ್ಯೂಷನ್ ಅಂದರು, ಅಂದರೆ ಅಂತರ್ದೃಷ್ಟಿ ಅಂತ. ಇಮ್ಯಾಜಿನೇಷನ್ ಅಂದರು, ಕಲ್ಪಕತೆ ಅಂತ. ಟ್ಯಾಲೆಂಟ್ ಅಂದರು, ಅಂದರೆ ವಿಶಿಷ್ಟ ಶಕ್ತಿ ಅಂತ. ಹೀಗೆ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ ಅಂತ. ಈ ಹೋಲಿಕೆ ಹೇಗೆ ಬರುತ್ತಂದರೆ, ಶೇಕ್ಸ್ಪಿಯರು ಜಗತ್ತೆಲ್ಲ ಒಂದು ನಾಟಕರಂಗ, ನಾವೆಲ್ಲ ಪಾತ್ರಧಾರಿಗಳು ಅನ್ನುವ ಅರ್ಥದ ಮಾತನ್ನು ಅವನು ಯಾವುದೋ ನಾಟಕದಲ್ಲಿ ಹೇಳ್ತಾನೆ. ಕಾಳಿದಾಸ ಕೂಡ ಇದನ್ನೇ ಹೇಳಿದ್ದಾನೆ ಅಂತ ಹೇಳಿ. ಅಂದರೆ ಯಾವುದೂ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಬದುಕಿದ್ದಂತಹ ಕವಿಗಳು ಹೇಳುವ ಮಾತನ್ನು ನೋಡಿದ್ರೆ ಇಡೀ ಜಗತ್ತನ್ನು ಆಳುವಂತಹ ಒಂದು ಶಕ್ತಿ ಅಮೂರ್ತವಾದದ್ದು ಇದೆ ಅಂತ ಕುವೆಂಪು ಹೇಳುವ ಹಾಗೆ. ಸೌಂದರ್ಯಾನುಭವ ಎಂಬ ಪದಕ್ಕೆ ಪಾಶ್ಚಾತ್ಯರು ಹೆಚ್ಚು ಮಹತ್ವವಿದ್ದರೆ, ನಮ್ಮ ಅಲಂಕಾರಿಕರು ಅದನ್ನು ಅಲಂಕಾರಗಳಲ್ಲಿ ಸೇರಿಸಿಬಿಡುತ್ತಾರೆ. ಪಾಶ್ಚಾತ್ಯ ತಾತ್ವಿಕರಲ್ಲಿ ಇದನ್ನು ಕುರಿತ ಚರ್ಚೆ ವಿಪುಲವಾಗಿ ನಡೆದಿದೆ. ನಮ್ಮಲ್ಲಿ ಕಲಾವಲಯವನ್ನು ಕುರಿತಂತೆ ಇದನ್ನು ರಸಾನುಭವ ಎಂದು ಕರೆದುದರಿಂದ ಸೌಂದರ್ಯವೆಂದರೇನೆಂಬುದನ್ನು ಕುರಿತ ಜಿಜ್ಞಾಸೆ ಪಾಶ್ಚಾತ್ಯ ತಾತ್ವಿಕರಿಗಿಂತ ಬೇರೆಯಾಗಿ ಕಲಾನುಭವದ ಮಾರ್ಗವನ್ನು ಹಿಡಿಯಿತು. ಪಾಶ್ಚಾತ್ಯರು, ತಾತ್ವಿಕರು ಮತ್ತು ಸೌಂದರ್ಯಶಾಸ್ತ್ರಜ್ಞರು ಇದನ್ನು ಎಸ್ಥೆಟಿಕ್ಸ್ ಎಂದು ಕರೆದು ತಮ್ಮ ತಮ್ಮ ದೃಷ್ಟಿಕೋನಗಳಿಂದ ಇದನ್ನು ವಿವೇಚಿಸಿ ಶ್ರೀಮಂತಗೊಳಿಸಿದರು. ಕವಿಕಾವ್ಯ ಸಹೃದಯ ಎಂಬುದು ಭಾರತೀಯ ಕಾವ್ಯಮೀಮಾಂಸೆಯ ಅತ್ಯಂತ ಪರಿಚಿತ ಪದ. ಕವಿಯು ತನ್ನ ಮನಸ್ಸಂತೋಷಕ್ಕಾಗಿಯೇ ಕಾವ್ಯ ರಚಿಸಿದರೂ ಅದನ್ನು ಸಹೃದಯನು ಓದಿ ಆಸ್ವಾದಿಸಲಿ ಎಂಬ ಬಯಕೆ ಇದ್ದೇ ಇರುತ್ತದೆ. GSS ಹೇಳುವ ಹಾಗೆ, ಸ್ವಾಮಿ ನಾನು ಒಬ್ಬ ಕವಿ, ನನಗೆ ಬೇಕು 5-6 ಹೃದಯ ಇರುವಂತಹ ಕಿವಿ ಅಂಥೇಳಿ. ಆಮೇಲೆ HSV ಹೇಳ್ತಾರೆ, ಕವಿತೆಯನ್ನು ಓದುವಾಗ ಹೂಂಗೊಡುವವರು ಒಬ್ಬರು ಇರಬೇಕು, ಬೇರೆಯವರೇ ಕೇಳಬೇಕೆಂದೇನಿಲ್ಲ, ಕೇಳುವ ಆತ್ಮ, ನನ್ನ ಆತ್ಮನೇ ನನ್ನ ಕವಿತೆಯನ್ನು ಕೇಳಿ ಹೂಂಗುಡ್ತಾ ಇದ್ದರೂ ಸಾಕು ಅಂತ. ಅಂತೂ ಇನ್ನೊಂದು ವ್ಯಕ್ತಿ ಬೇಕು ಅನ್ನುವ ಅರ್ಥವೇ ಬರುತ್ತೆ. ಕವಿಗೆ ಒಂದು ಅರ್ಹತೆ ಇರುವಂತೆಯೇ ಸಹೃದಯನಿಗೂ ಒಂದು ಅರ್ಹತೆ ಇರಬೇಕು. ಅದನ್ನೇ ಮಮ್ಮಟನು ತನ್ನ ಕಾವ್ಯ ಪ್ರಕಾಶದಲ್ಲಿ ಹೀಗೆ ಹೇಳುತ್ತಾನೆ: ಕವಿಯ ಮನಸ್ಸಿನಲ್ಲಿರುವುದನ್ನು ಕನ್ನಡಿಯು ಬಿಂಬವನ್ನು ಗ್ರಹಿಸುವಂತೆ ಯಾವನು ಗ್ರಹಿಸುತ್ತಾನೆಯೋ ಅವನು, ತನ್ನದನ್ನಾಗಿ ಮಾಡಿಕೊಳ್ಳಬಲ್ಲವನೋ ಅವನು ಸಹೃದಯ ಅಂತ. ಯೇಷಾಂ ಕಾವ್ಯಾನುಶೀಲನ ವಶಾತ್ ವಿಶದೀಭೂತೆ ಮನೋಮುಖರೇ ವರ್ಣನೀಯ ತನ್ಮಯೀ ಭವನ ಯೋಗ್ಯತಾ ತೇ ಸ್ವಹೃದಯ ಸಂವಾದಪಾಜಾ ಸಹೃದಯಾ ಅಂತ ಅವನ ಪ್ರಸಿದ್ಧವಾದ ಮಾತು. ಪಾಶ್ಚಾತ್ಯರು ಓದುಗನ ಮಹತ್ವವನ್ನು ಗುರುತಿಸದೇ ಇಲ್ಲ. ಓದುಗನ ಮೇಲೆ ಕಾವ್ಯವು ಬೀರುವ ಪರಿಣಾಮ ಮೊದಲಾದವನ್ನು ಕುರಿತು ಅಲ್ಲಿಯೂ ಸಾಕಷ್ಟು ವಿವೇಚನೆ ನಡೆದಿದೆ. ಆದರೆ ಕವಿಯಂತೆ ಓದುಗನು ವಿಶಿಷ್ಟ ಶಕ್ತಿ ಸಂಪನ್ನನಾಗಿರಬೇಕು ಎಂಬುದಾಗಲಿ ಹೃದಯ ಸಂವಾದದ ಕಲ್ಪನೆಯಾಗಲಿ ಅಲ್ಲಿ ಸ್ಪಷ್ಟವಾಗಿ ಕಾಣುವುದಿಲ್ಲ. ಕಲಾವಿದನು ಸೃಷ್ಟಿಕ್ರಿಯೆಯಲ್ಲಿ ಯಾವ ಯಾವ ಹಂತಗಳನ್ನು ದಾಟಿಕೊಂಡು ಹೋಗಿದ್ದಾನೆ, ಆ ಎಲ್ಲ ಹಂತಗಳನ್ನು ಓದುಗನೂ ಕ್ರಮಿಸಬೇಕೆಂದು ಜಾನ್ ಡ್ಯೂಯಿ ಹೇಳಿದರೆ, ಕಾವ್ಯದ ಪೂರ್ಣ ಅರ್ಥವನ್ನು ಮೆಚ್ಚಬೇಕಾದರೆ ಓದುಗನು ಕವಿಯ ಅನುಭವ ತನ್ಮಯತೆಗೆ ಪೂರಕವಾದ ಅಥವಾ ಸದೃಶವಾದ, ಅಂದರೆ ಸಮಾನವಾದ ಸಮಾಧಿ ಸ್ಥಿತಿಯನ್ನು ಪಡೆಯಬೇಕು ಎಂದು ರಾಬರ್ಟ್ ಗ್ರೇವ್ಸ್ ಹೇಳುತ್ತಾನೆ. ಕಲಾವಿದ ತನ್ನ ಕಲಾಕೃತಿಯ ನಿಯೋಜಿತ ವಸ್ತುವಿನೊಡನೆ ತನ್ನನ್ನು ಏಕೀಭವಿಸಿಕೊಳ್ಳುವುದರಿಂದ, ಅಂದರೆ ಒಂದೇ ಆಗೋದ್ರಿಂದ ಅವನ ಅಂತರ್ದರ್ಶನ ರೂಪುಗೊಳ್ಳುವಂತೆ ಸಾಮಾಜಿಕನ ಅಥವಾ ಸಹೃದಯನ ಸೌಂದರ್ಯಾನುಭವದ ಅಂತರ್ದರ್ಶನ ಆ ಕಲಾಕೃತಿಯೊಡನೆ ತನ್ನನ್ನು ತನ್ಮಯಗೊಳಿಸಿಕೊಳ್ಳುವುದರಿಂದ ಉಂಟಾಗುತ್ತದೆ ಎಂದು ಜಾಕ್ವಿಸ್ ಮಾರಿಟೈನ್ ಹೇಳಿದರೆ, ಸಹೃದಯನ ಸಂಸ್ಕಾರದ ಮೇಲೆ ಕಲಾಕೃತಿಯ ಅನುಭವ ನಿಂತಿದೆ ಎಂದು ಕುಕ್ ಹೇಳುತ್ತಾನೆ. ಸಹೃದಯನ ಸಂಸ್ಕಾರ, ಪ್ರತಿಭೆ ಮತ್ತು ವ್ಯುತ್ಪತ್ತಿ ಇವುಗಳನ್ನು ಅವಲಂಬಿಸಿ ಕಲಾಕೃತಿಯ ಸೌಂದರ್ಯಾನುಭವ
ಆತನ ಅನುಭವಕ್ಕೆ ಬರುತ್ತದೆ ಎಂಬ ಭಾರತೀಯ ದೃಷ್ಟಿಗೆ ಇದು ತೀರ ಸಂವಾದಿಯಾಗಿದೆ. ಭರತ ಹೇಳುವ ಅಲಂಕಾರಗಳು 3 ಅಥವಾ 4 ಅಷ್ಟೇ. ಅದನ್ನು 30ರಿಂದ 35ರವರೆಗೆ ಬೆಳೆಸಿದವರು ದಂಡಿ, ಭಾಮಹ ಮೊದಲಾದವರು. ಕಾವ್ಯಕ್ಕೆ ಅಲಂಕಾರವೇ ಶೋಭೆ, ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಎಂದು ಹೇಳುವವರೆಗೂ ಇವರು ಹೋದರು. ಇವರು ಪ್ರಸ್ತಾಪಿಸಿದ ಕೆಲವು ಮುಖ್ಯ ಅಲಂಕಾರಗಳನ್ನು ಇಲ್ಲಿ ಹೇಳಬಹುದು. ಉಪಮಾಲಂಕಾರ ಎಂದರೆ ಮುಖ ಚಂದ್ರನಂತಿದೆ. ರೂಪಕ ಅಲಂಕಾರದಲ್ಲಿ ಅದು ಚಂದ್ರಮುಖಿ ಅಂತಾಗುತ್ತೆ. ಅಂದರೆ ಉಪಮಾನ ಉಪಮೇಯ ಎರಡು ಹೊರಟು ಹೋಗ್ಬಿಡುತ್ತೆ ಅಂತ. ಉಪಮಾ ಕಾಳಿದಾಸಸ್ಯ ಎಂಬ ಮಾತು ರೂಢಿಯಲ್ಲಿರುವಂತೆ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. ಕಾಳಿದಾಸನ ವಿಕ್ರಮೋರ್ವಶೀಯದಿಂದ ಒಂದು ಉದಾಹರಣೆ ಕೊಡುವುದಾದರೆ, ಪುರೂರವನನ್ನು ಮದುವೆಯಾಗಿ ಒಬ್ಬ ಮಗನನ್ನೂ ಹೆತ್ತ ಊರ್ವಶಿ ದೇವಲೋಕಕ್ಕೆ ಹೊರಟು ಹೋಗುತ್ತಾಳೆ. ಅವಳ ವಿರಹದಿಂದ ನೊಂದ ಪುರೂರವನ ಮಾನಸಿಕ ಸ್ಥಿತಿಯನ್ನು ಕಾಳಿದಾಸನು ತಾವರೆಯ ಹೂವನ್ನು ಕಿತ್ತ ನಂತರ ನಾಳಕ್ಕೆ ಅಂಟಿಕೊಂಡಿರುವ ನೂಲಿನ ಎಳೆಗೆ ಹೋಲಿಸುತ್ತಾನೆ. ಆ ನಾರು ಎಳೆದಷ್ಟು ದೂರ ಬರುತ್ತಲೇ ಇರುತ್ತದೆ. ಪುರೂರವನ ಮನಸ್ಸು ಹಾಗೆಯೇ ಊರ್ವಶಿಯನ್ನು ಹಿಂಬಾಲಿಸಿತ್ತು ಅಂತ. ಕುಮಾರವ್ಯಾಸ ಭಾರತದ ದ್ರೋಣ ಪರ್ವದಿಂದ ಒಂದು ಉದಾಹರಣೆ. ದ್ರೋಣರು ಸತ್ತು ಹೋದರು ಎಂಬ ಸುದ್ದಿಯನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ. ಕೋಲಗುರುವಿನ ಮರಣವಾರ್ತಾ ಕಾಲಸರ್ಪನ ತಂದು ಹೇಳಿಕೆಯ ನೀಡಾಡಿದನು ಧೃತರಾಷ್ಟ್ರನೆದಿರಿನಲಿ ಎನ್ನುವ ರೂಪಕ. ಅಂದರೆ ಕೋಲಗುರು, ಬಿಲ್ಲುಗುರು ದ್ರೋಣ ಮರಣ ಹೊಂದಿದ ಎಂಬ ವಾರ್ತೆ ಧೃತರಾಷ್ಟ್ರನ ಪಾಲಿಗೆ ಹಾವು ಇರುವ ಹೇಳಿಗೆಯನ್ನು ಇಡಾಡಿದಂತೆ, ಅಂದರೆ ಅಷ್ಟು ಭಯವಾಗುತ್ತದೆ, ಹಾವಿನ ಬುಟ್ಟಿನ ತಂದು ಬಿಸಾಕ್ಬಿಟ್ಟಷ್ಟು ಅಂತ. ಈ ರೂಪಕ ಇನ್ನೂ ಒಂದು ನೆಲೆಯಲ್ಲಿ ಕೆಲಸ ಮಾಡ್ತದೆ. ಅದು ಏನಂದರೆ, ಧೃತರಾಷ್ಟ್ರ ಹುಟ್ಟು ಕುರುಡ. ಅವನು ಹಾವು ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಬುಟ್ಟಿ ಅಂದರೆ ಏನು ಅಂತ ಗೊತ್ತಿಲ್ಲ, ಅವನು ನೋಡಿಲ್ಲ ಹಾವನ್ನ, ಹಾವು ಹೊರಗೆ ಬಂದರೆ ಭಯ, ಆ ಅನುಭವ ಅವನಿಗಿಲ್ಲ ಅಂತನ್ನುವ ಎರಡನೇ ನೆಲೆಯಲ್ಲಿ ರೂಪಕ ಕೆಲಸ ಮಾಡ್ತಾ ಇದೆ ಅಂತ. ಇದು ಕಾವ್ಯದ ಶಕ್ತಿ ಅಂತ, ಅಥವಾ ಅಲಂಕಾರದ ಶಕ್ತಿ ಅಂತ. ದಂಡಿ ಭಾಮಹರ ನಂತರ ಬಂದ ಕುಂತಕನು ವಕ್ರೋಕ್ತಿ ಜೀವಿತ ಎಂಬ ಗ್ರಂಥವನ್ನೇ ಬರೆದು ಪ್ರಸಿದ್ಧನಾದವನು. ವಕ್ರೋಕ್ತಿ ಅಂದರೆ ಸೂಚ್ಯವಾಗಿ ಹೇಳುವುದು, ಅಂದರೆ ಧ್ವನ್ಯಾರ್ಥ. ಸ್ವಭಾವೋಕ್ತಿ ಅಂದರೆ ವಾಚ್ಯವಾಗಿ ಹೇಳುವುದು, ಅಂದರೆ ಮೇಲು ಪದರದ ಅರ್ಥ. ಉದಾಹರಣೆಗೆ, ಕೇರಿಗೆ ಕೇರಿಯೇ ಕಣ್ಣೀರಿಟ್ಟಿತು ಅಂದರೆ ಕೇರಿಯಲ್ಲಿದ್ದವರೆಲ್ಲ ಆಪ್ತರು. ಬರ್ಜಿಗಳು ನುಗ್ಗಿದುವು ಅಂದರೆ ಬರ್ಜಿಗಳನ್ನು ಹಿಡಿದಿದ್ದ ಸೈನಿಕರು ನುಗ್ಗಿದರು ಎಂದು. ಹೀಗೆ ಆನಂದವರ್ಧನನ ಕಾಲಕ್ಕೆ ಇದು ಪ್ರಬಂಧ ಧ್ವನಿಯವರೆಗೆ ಬೆಳೆಯಿತು. ಅವನು ಧ್ವನಿ ಎಂಬುದು ಅಲಂಕಾರಂ ಎಂದು ಹೇಳಿ ದಂಡಿ ಅಲಂಕಾರಕ್ಕೆ ಇತ್ತಿದ್ದ ಆತ್ಮದ ಸ್ಥಾನವನ್ನು ಧ್ವನಿಗೆ ಇತ್ತನು. ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವಕ್ಕೊಳಗಾಗಿ ನವೋದಯವು ಕನ್ನಡಕ್ಕೆ ಕಾಲಿಟ್ಟ ಮೇಲೆ ಇಮೇಜ್ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಿದ್ದ ಪದವು ಪ್ರತಿಮೆ ಎಂಬ ಹೆಸರಿನಿಂದ ಕನ್ನಡಕ್ಕೂ ಬಂದಿತು. ಉದಾಹರಣೆಗೆ KS ನರಸಿಂಹಸ್ವಾಮಿಯವರ ಒಂದು ಕವಿತೆ. ಬಾಣಂತಿ ಕೋಣೆ, ಸಣ್ಣ ದೀಪ ಉರಿಯುತ್ತಿದೆ, ತೊಟ್ಟಿಲಲ್ಲಿ ಮಗು ಮಲಗಿದೆ, ನಿಶ್ಶಬ್ದ. ತಾಯಿ ಹೊದಿಸಿದ ಹೊದಿಕೆಯನ್ನು ಅದು ಒದೆಯುತ್ತಿದೆ. ತಾಯಿ ಬೇಸರವಿಲ್ಲದೆ ಮತ್ತೆ ಮತ್ತೆ ಹೊದಿಸುತ್ತಲೇ ಇದ್ದಾಳೆ. ತಾಯಿ ಎಂದರೆ ನಿಸರ್ಗ, ಹೊದಿಕೆ ಎಂದರೆ ಧರ್ಮ, ಮಗು ಎಂದರೆ ಜನತೆ. ಜನತೆ ಧರ್ಮವನ್ನು ಮತ್ತೆ ಮತ್ತೆ ದೂರೀಕರಿಸುತ್ತಾರೆ, ನಿಸರ್ಗವು ಮತ್ತೆ ಮತ್ತೆ ಧರ್ಮವನ್ನು ಅದರ ಮೇಲೆ ಮುಚ್ಚುತ್ತದೆ ಅಂತ. ಹಾಗೆ ನೋಡಿದ್ರೆ ಬಸವಣ್ಣನವರ ಮನೆಯೊಳಗೆಯನಿದ್ದಾನೋ ಇಲ್ಲವೋ ಅನ್ನುವುದನ್ನು ಕೂಡ ಪ್ರತಿಮೆ ಅಂತ ಕರೆಯೋದುಂಟು. ಈಗ ನವ್ಯೋತ್ತರ ಕಾವ್ಯ ಮಾರ್ಗದಲ್ಲಿ ಕನ್ನಡದಲ್ಲಿ ಪ್ರತಿಮೆಗಳಲ್ಲೇ ಕಾವ್ಯವನ್ನು ಬರೆಯುವುದು ರೂಢಿ. ಇಂಗ್ಲಿಷ್ ಸಾಹಿತ್ಯದ ಪರಿಚಯ ಇರುವವರಿಗೆಲ್ಲ ಧ್ವನಿ ರಸ ಸಿದ್ಧಾಂತದ ಪ್ರಾಯೋಗಿಕ ಪರೀಕ್ಷೆ ಅಲ್ಲಿನ ಕಾವ್ಯಗಳಲ್ಲಿ ತಿಳಿದೇ ಇರುತ್ತದೆ. ಇಲ್ಲಿ ಒಂದು ಉದಾಹರಣೆ ಕೊಡಬಹುದು ಅಷ್ಟೇ. ಶೇಕ್ಸ್ಪಿಯರ್ನ ಒಥೆಲೋ ನಾಟಕ. ಒಥೆಲೋ ಒಬ್ಬ ಮೂರ್ ಅಂದರೆ ನೀಗ್ರೋ, ಕರಿಯ, ಬಿಳಿ ಹುಡುಗಿ ಡೆಸ್ಟಿಮೋನಾ. ಅವನನ್ನು ಪ್ರೀತಿಸಿ ಮದುವೆಯಾಗಿರುತ್ತಾಳೆ. ಇವರಿಬ್ಬರ ಪ್ರೀತಿಯ ನಡುವೆ ಖಳನಾಯಕನಾದ ಇಯಾಗೋ ವಿಷ ಹಿಂಡುತ್ತಾನೆ. ಹೆಂಡತಿಯ ಶೀಲ ಶಂಕಿಸಿದ ಒಥೆಲೋ ಅವಳು ನಿದ್ರಿಸುತ್ತಿರುವಾಗ ಅವಳ ಕತ್ತು ಹಿಸುಕಿ ಕೊಲ್ಲುತ್ತಾನೆ. ಹಾಗೆ ಕೊಲ್ಲುವ ಮೊದಲು ಅಲ್ಲಿ ಉರಿಯುತ್ತಿರುವ ಮೋಂಬತ್ತಿಯನ್ನು ಊದಿ ಆರಿಸುವಾಗ ಅವನು ಹೇಳುವ ಮಾತು, ಪುಟ್ ಆಫ್ ದ ಲೈಟ್, ದೆನ್ ಪುಟ್ ಆಫ್ ದ ಲೈಟ್. ಮೊದಲನೆಯದು ದೀಪ ಆರಿಸುವುದು, ಎರಡನೆಯದು ಹೆಂಡತಿಯ ಪ್ರಾಣ ತೆಗೆಯುವುದು. ಭಾರತೀಯ ಕಾವ್ಯಮೀಮಾಂಸೆಯು ಹೀಗೆ ರೀತಿಯಿಂದ ಧ್ವನಿಗೆ ಹೊರಳಿದಂತೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿಯೂ ಶೈಲಿ ವಿವೇಚನೆಗೆ ವಸ್ತುವಾಯಿತು. ಅಲಂಕಾರಗಳಂತೆ ಇದೂ ಸಹ ಮೊದಲು ಪೊಯೆಟಿಕ್ಸ್ಗಿಂತ ರೆಟರಿಕ್ಸ್ನಲ್ಲಿ ಪ್ರಮುಖ ಚರ್ಚೆಯ ವಿಷಯವಾಗಿ ಬೆಳೆದು ಬಂದಿತು. ಐಸೋಕ್ರೇಟ್ಸ್, ಸಿಸಿರೋ, ಕ್ವಿಂಟಿಲಿಯನ್, ಡಯೋನೀಸಿಯಸ್, ಡೆಮಿಟ್ರಿಯಸ್ ಮೊದಲಾದವರು
ಇದನ್ನು ವಿಶ್ಲೇಷಿಸಿದ್ದಾರೆ. ಕೊನೆಗೆ ಪ್ರತಿಯೊಬ್ಬ ಕವಿಗೂ ತನ್ನದೇ ಆದ ಶೈಲಿ ಇರುತ್ತದೆ ಎಂಬ ಅಭಿಪ್ರಾಯಕ್ಕೆ ಬಂದರು. ಕುಂತಕ ಹೇಳಿದ ಕಾವ್ಯವೆಂಬುದು ಕವಿಕರ್ಮ ಎಂಬ ಮಾತನ್ನು ಇದು ಹೋಲುತ್ತದೆ. ಕಾಂಟೆ ಹೇಳುವ ವಿಶಿಷ್ಟವಾದ ಭಾಷೆ ಅಂದರೆ ಶೈಲಿಯ ಬಳಕೆಯೇ ಕಾವ್ಯದ ಸರ್ವಸ್ವ ಎಂಬ ಮಾತು ರೀತಿಯೇ ಕಾವ್ಯದ ಆತ್ಮ ಎಂಬ ವಾಮನನ ಮಾತನ್ನು ಹೋಲುತ್ತದೆ. ಹೀಗೆ ಶೈಲಿ ಎಂಬುದು ಅರಿಸ್ಟಾಟಲ್ ಅಥವಾ ಇನ್ನೂ ಹಿಂದಿನ ಲಾಕ್ಷಣಿಕರಿಂದ ಹಿಡಿದು ಇಂದಿನ ಅತ್ಯಂತ ಆಧುನಿಕ ವಿಮರ್ಶಕರವರೆಗೂ ಮತ್ತೆ ಮತ್ತೆ ಚರ್ಚಿತವಾಗುತ್ತಾ ಬಂದರೂ ಆ ಸಮಸ್ಯೆ ನವನವೋನ್ಮೇಷಶಾಲಿನಿಯಾದ ಕಾವ್ಯದಂತೆ ಇನ್ನೂ ಹೊಸದಾಗಿಯೇ ಉಳಿದಿದೆ. ಫಾರ್ಮ್ ಅಂದರೆ ರೀತಿ ಮತ್ತು ಕಂಟೆಂಟ್ ಅಂದರೆ ವಸ್ತು, ಇವುಗಳಿಗೆ ಸಂಬಂಧಿಸಿ ಪಾಶ್ಚಿಮಾತ್ಯರಲ್ಲಿ ನಡೆದಿರುವಷ್ಟು ಚರ್ಚೆ ಬೇರೆಲ್ಲೂ ನಡೆದಿಲ್ಲ. ಅಲಂಕಾರಗಳೇ ಕಾವ್ಯ ಎಂದಾಗ, ರೀತಿಯು ಅಲಂಕಾರವನ್ನು ಪ್ರತಿನಿಧಿಸುವಂತಾದಾಗ 18 ವರ್ಣನೆಗಳಿಗೆ ಒತ್ತು ಬಿದ್ದು ಪಂಪ ಹರಿಹರರೂ ಸೇರಿದಂತೆ ನಮ್ಮ ಎಲ್ಲ ಪ್ರಾಚೀನ ಕವಿಗಳು ವರ್ಣನೆಗಳಿಗಾಗಿ ಪಾಡುಪಟ್ಟಿರುವುದನ್ನು ಕಾಣುವಾಗ ಕನಿಕರ ಎನಿಸುತ್ತದೆ. ಹರಿಹರನಂತೂ ತನ್ನ ಗಿರಿಜಾ ಕಲ್ಯಾಣದಲ್ಲಿ 18 ವರ್ಣನೆಗಳಲ್ಲಿ ಒಂದಾದ ಸೂಳೆಗೇರಿಯನ್ನು ತರುವುದಕ್ಕಾಗಿ ಗಿರಿರಾಜನೊಂದಿಗೆ ನಾರದರನ್ನೂ ಸೂಳೆಗೇರಿಯಲ್ಲಿ ಅಲೆಸಿಬಿಡುತ್ತಾನೆ. ಹೀಗೆ ಬರುತ್ತಾ ಕಾವ್ಯದ ಆತ್ಮ ಅಂದರೆ ಕಂಟೆಂಟ್ ಬೇರೆಯಾಗಿ ರೀತಿ ಅಂದರೆ ಫಾರ್ಮ್ಗೆ ಒತ್ತು ಬಿದ್ದುದರ ಅನಾಹುತವನ್ನು ಇಲ್ಲಿ ಆನಂದವರ್ಧನ ಮನಗಂಡಂತೆ ಪಾಶ್ಚಾತ್ಯರಲ್ಲಿಯೂ ಒಂದು ಹಂತದಲ್ಲಿ ಈ ಅರಿವು ಉಂಟಾಯಿತು. ಕಾವ್ಯವನ್ನು ನೋಡುವ ದೃಷ್ಟಿಯನ್ನು ಆನಂದವರ್ಧನ ಬದಲಾಯಿಸಿದ. ಇಲ್ಲೊಂದು ಅಲಂಕಾರ, ಅಲ್ಲೊಂದು ಪದಪ್ರಯೋಗ, ಮತ್ತೊಂದೆಡೆ ಗುಣ, ಹೀಗೆ ಹೊರಗಿನ ಅಂಶಗಳನ್ನೇ ಹಿಡಿದುಕೊಂಡು ಅವುಗಳಲ್ಲಿ ಯಾವುದು ಮುಖ್ಯ ಅನ್ನುವುದು ಕಾವ್ಯ ತತ್ವ ವಿವೇಚನೆಯ ಸರಿಯಾದ ಕ್ರಮ ಅಲ್ಲ. ಈ ಎಲ್ಲ ಪರಿಕರಗಳು ಕಾವ್ಯದ ಯಾವುದೋ ಒಂದು ಆಂತರಿಕ ಅನಿವಾರ್ಯತೆಯಿಂದ ಬಂದಿವೆ. ಆ ಅನಿವಾರ್ಯವಾದ ತತ್ವ ಯಾವುದು ಎಂದು ಹುಡುಕುತ್ತಾ ಕವಿಯ ಮೂಲ ಆಶಯ ಮತ್ತು ಅವನ ಸಂವಹನ ಕ್ರಿಯೆ ಈ ಎರಡೂ ಬಹುಮುಖ್ಯವಾಗಿ ಪರಿಗಣಿಸಿದ ಮತ್ತು ಅದನ್ನು ರಸ ಎಂಬ ಪದದಿಂದ ಗುರುತಿಸಿದ. ಹಿಂದಿನವರಿಗೆ ಇದು ಹೊಳೆಯದೇ ಇರಲಿಲ್ಲ, ಆದರೆ ಅದನ್ನು ಸ್ಪಷ್ಟವಾಗಿ ಗುರುತಿಸಿ ಕಾವ್ಯ ತತ್ವದ ಕೇಂದ್ರವನ್ನು ಅಂತರಂಗದ ಕಡೆಗೆ ತಿರುಗಿಸುವ ಖಚಿತ ಪ್ರಯತ್ನ ಸಾಧ್ಯವಾಗಿರಲಿಲ್ಲ. ಆನಂದವರ್ಧನನಿಗೆ ಇದರ ಅನುಭವವಾದಾಗ ರಸವೇ ಕಾವ್ಯದ ಆತ್ಮ ಎಂದು ಹೇಳಲು ಆಗಲಿಲ್ಲ. ಏಕೆಂದರೆ ಕೇವಲ ಅನುಭವೈಕ್ಯವೇದ್ಯವಾದ ಅಂದರೆ ಅನುಭವಕ್ಕೆ ಮಾತ್ರ ಸಿಗುವಂತಹ ಈ ರಸವನ್ನು ತನ್ನಲ್ಲಿ ಅರಗಿಸಿಕೊಂಡು ಸಾಕಾರಗೊಳಿಸಿ ಅದನ್ನು ಸಹೃದಯನಿಗೆ ಮುಟ್ಟಿಸುವ ಕಾವ್ಯಶಕ್ತಿ ಯಾವುದು? ಅಲಂಕಾರವೇ? ರೀತಿಯೇ? ಗುಣವೇ? ಇವುಗಳನ್ನು ಅವಲಂಬಿಸಿದ್ದರೂ ಇವುಗಳಿಗೆ ಅತೀತವಾದ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಅವಲಂಬಿಸಿದಾಗ ಮಾತು, ರೀತಿ, ಗುಣ, ಅಲಂಕಾರಾದಿಗಳು ರಸಮಾಧ್ಯಮಗಳಾಗುತ್ತವೆ ಎಂದು ಹೇಳಿ ಆನಂದವರ್ಧನ ಆ ಶಕ್ತಿಯನ್ನು ಧ್ವನಿ ಎಂದು ಕರೆದ. ಪಾಶ್ಚಾತ್ಯ ಮೀಮಾಂಸಕರಲ್ಲಿ ಧ್ವನಿ ಒಂದು ಸ್ವತಂತ್ರವಾದ ಕಾವ್ಯತತ್ವ ಎನ್ನುವಷ್ಟು ಸ್ಪಷ್ಟವಾಗಿ ಮೂಡಿಬಂದಿಲ್ಲ. ಕಾವ್ಯದ ಯಾವುದೇ ಪರಿಕರವನ್ನು ಸಿದ್ಧಾಂತ ರೂಪವಾಗಿ ಪ್ರತಿಪಾದಿಸಿ ಅದರ ಪೂರ್ವಾಪರಗಳನ್ನು ಚರ್ಚಿಸುತ್ತಾ ಬರುವ ರೀತಿ ಪಾಶ್ಚಾತ್ಯರದಲ್ಲ. ಆದರೂ ಆ ಪರಿಕರಗಳ ವಿವರಣೆ ಇಲ್ಲದೇ ಇಲ್ಲ. ಅವನ್ನು ಸ್ಪಷ್ಟವಾಗಿ ವಿವೇಚಿಸಿರುವಂತೆ ಧ್ವನಿಯ ಬಗ್ಗೆ ಅವರು ವಿವೇಚಿಸದಂತೆ ಕಂಡುಬರುವುದಿಲ್ಲ. ಹಾಗೆಂದು ಧ್ವನಿಯ ಕಲ್ಪನೆಯೇ ಅವರಿಗೆ ಇರಲಿಲ್ಲವೆಂದೂ ಹೇಳುವಂತಿಲ್ಲ. ಭಾಷಾ ವಿನ್ಯಾಸ, ಶೈಲಿ ಕುರಿತು ಹೇಳುವಾಗ ಧ್ವನಿಯ ಬಗೆಗಿನ ಸೂಕ್ಷ್ಮ ಅರಿವು ಸೂಚಿತವಾಗಿದೆ. ಅರಿಸ್ಟಾಟಲನೇ ಪದಗಳು ಸರಳ ಮತ್ತು ದ್ವಂದ್ವ, ಸಿಂಪಲ್ ಆ್ಯಂಡ್ ಡಬಲ್ ಎಂದು ಹೇಳುತ್ತಾನೆ. ಈ ಸಂದರ್ಭದಲ್ಲಿಯೇ ರೂಪಕದ ವಿಶಿಷ್ಟ ಶಕ್ತಿಯನ್ನೂ ಕುರಿತು ಮಾತು ಬರುತ್ತದೆ. ಇವಲ್ಲದೆ ಮತ್ತೆ ಪದಗಳನ್ನು ಪೆರಿಪೇಟಿಯಾ ಮತ್ತು ಅನಾಗ್ನೋರಿಸಿಸ್ ಎಂದು ವಿಂಗಡಿಸುತ್ತಾನೆ. ಇವುಗಳಲ್ಲಿ ಮೊದಲನೆಯದು ವ್ಯಂಗ್ಯ ಅಥವಾ ಕಟಕಿ ಎಂಬ ಅರ್ಥ ಕೊಡುತ್ತದೆ. ರುದ್ರ ನಾಟಕಗಳಲ್ಲಿ ಪದಗಳ ವ್ಯಂಗ್ಯ ಶಕ್ತಿ ಅನೇಕ ಬಾರಿ ಮತ್ತು ಬಹಳ ಪ್ರಭಾವಶಾಲಿಯಾಗಿ ಕಂಡುಬಂದರೂ ಪದಗಳಿಗಿರುವ ಧ್ವನಿಶಕ್ತಿಯನ್ನು ಅದರ ವಿವಿಧ ಛಾಯೆಗಳನ್ನು ಕಂಡುಕೊಳ್ಳುವತ್ತ ಅರಿಸ್ಟಾಟಲ್ ಆಗಲಿ ಅನಂತರದ ಲಾಕ್ಷಣಿಕರಾಗಲಿ ಪ್ರಯತ್ನಿಸಲಿಲ್ಲ. ಆದ್ದರಿಂದ ಧ್ವನಿತತ್ವವು ಪ್ರಕಟಗೊಳ್ಳದೆ ಗುಪ್ತವಾಗಿಯೇ ಉಳಿದು ಬಂದಿತು. ಹೊರೆ ಶೈಲಿಯ ಬಗೆಗೆ ಹೇಳುವಾಗ ಹಳೆಯ ಪದಗಳು ಮರದ ಎಲೆಗಳಂತೆ ಉದುರಿ ಹೊಸ ಪದಗಳು ಚಿಗುರೊಡೆಯುತ್ತವೆ. ಕವಿಯು ಕಾವ್ಯ ಪ್ರಕಾರ ಮತ್ತು ಸನ್ನಿವೇಶ ಪಾತ್ರಗಳಿಗೆ ಅನುಗುಣವಾಗಿ ಪದಗಳನ್ನು ಪ್ರಯೋಗಿಸಬೇಕು. ಅವು ಹೊಸ ಹೊಸ ಅರ್ಥವನ್ನು ತಂದುಕೊಡುವಂತಿರಬೇಕು ಎನ್ನುತ್ತಾನೆ. ಲಾಂಜಿನಸ್ಸನು ಕಾವ್ಯದಲ್ಲಿ ಮಹೋನ್ನತಿಯನ್ನು ಸಾಧಿಸುವ 5 ಅಂಶಗಳಲ್ಲಿ ಅಲಂಕಾರಗಳು ಮತ್ತು ಶೈಲಿಯ ಉದಾತ್ತತೆಯನ್ನು ಪ್ರಮುಖವಾಗಿ ಎತ್ತಿ ಹೇಳುತ್ತಾನೆ. ಹಾಗೆಯೇ ಶೈಲಿಯನ್ನು ವಿವೇಚಿಸುವಾಗ ಪದಗಳ ಯೋಜನೆಯೇ ಶೈಲಿಗೆ ಬುನಾದಿಯಾದುದರಿಂದ ಪದಗಳ ಸ್ವರೂಪವನ್ನು, ಪದಗಳಿಗಿರುವ ವಿಶಿಷ್ಟ ಶಕ್ತಿಯನ್ನು ಪರಿಶೀಲಿಸುತ್ತಾನೆ.
ಪದಗಳ ಶಕ್ತಿಯ ಮೂಲವನ್ನು, ಅದರ ಮಾಂತ್ರಿಕ ಸ್ವರೂಪವನ್ನು ಸ್ಪರ್ಶಿಸುವ ಪ್ರಯತ್ನವನ್ನು ಇವನು ಮಾಡಿದನು ಎಂಬುದು ಮಹತ್ವದ ವಿಷಯ. ಮಾತುಗಳು ಹೊರಗೆ ಕೊಡುವ ಅರ್ಥಕ್ಕಿಂತಲೂ ಹೆಚ್ಚಿನ ಚಿಂತನಶೀಲತೆಯ ಸಾಮಗ್ರಿಯನ್ನು ಮನಸ್ಸಿಗೆ ಒದಗಿಸುತ್ತವೆ ಎನ್ನುವ ಇವನ ಮಾತು ನಮ್ಮ ವಸ್ತುಧ್ವನಿಯ ಸ್ವರೂಪವನ್ನೇ ವಿವರಿಸುವಂತೆ ತೋರುತ್ತದೆ. ಡಾಂಟೆ ಧ್ವನಿಯನ್ನು ತಕ್ಕಮಟ್ಟಿಗೆ ಸ್ಪಷ್ಟವಾಗಿ ಗುರುತಿಸಿದ. ಓಜಸ್ವಿಯಾದ ದೇಶಭಾಷೆಯನ್ನು ಕುರಿತ ಅವನ ಪ್ರಸಿದ್ಧವಾದ ಪ್ರಬಂಧ ಡಿ ವೊಲ್ಯಾರಿ ಎಲೆಕ್ವಿನಿಯಾದಲ್ಲಿ ಭಾಷೆಯ ಬಳಕೆ, ಶೈಲಿಯ ರಚನೆ, ಪದಾರೂಪಗಳ ವಿವರಣೆ, ಒರಟು ಪದಗಳು, ಹೆಣ್ಣು ಪದಗಳು ಇತ್ಯಾದಿಯನ್ನು ವಿವರಿಸುವಾಗ ಧ್ವನಿಯ ಹತ್ತಿರವೇ ಸುಳಿದಾಡುತ್ತಾನೆ. ಯಾವುದೇ ಕೃತಿಯನ್ನು ಅದರ ವಾಚ್ಯಾರ್ಥ ಮತ್ತು ರಹಸ್ಯಾರ್ಥಗಳ ಹಿನ್ನೆಲೆಯಲ್ಲಿ ವಿವೇಚಿಸಬೇಕು ಎಂಬ ಅವನ ಮಾತು ಧ್ವನಿಯ ಹತ್ತಿರ ಬಂದರೂ ಭಾರತೀಯ ಅಲಂಕಾರಿಕರು ಪ್ರತಿಪಾದಿಸಿದ ರಸಧ್ವನಿಯ ಕಲ್ಪನೆಯೂ ಅವರಿಗೆ ಇರಲಿಲ್ಲ. ಜಾನ್ಸನ್, ಡ್ರೈಡನ್ ಮೊದಲಾದವರು ತಮ್ಮ ವಿಮರ್ಶೆಯ ಸಂದರ್ಭದಲ್ಲಿ ಭಾಷೆಯ ಹಿಂದಿರುವ ವ್ಯಂಜಕ ಶಕ್ತಿಯನ್ನು ಗುರುತಿಸುವಂತೆ ತೋರುತ್ತದೆ, ಆದರೆ ಅದನ್ನು ಶೈಲಿಯ ವೈವಿಧ್ಯ ಅಥವಾ ಅಲಂಕಾರಗಳ ಪ್ರಭಾವದಲ್ಲಿ ಲೀನಗೊಳಿಸಿ ಬಿಡುತ್ತಾರೆ. ಮುಂದೆ ಭಾಷೆಯ ವಿಚಾರದಲ್ಲಿ ವರ್ಡ್ಸ್ವರ್ತ್, ಕೊಲಿರಿಡ್ಜ್ ಇವರ ವಿಚಾರ ಸಂಘರ್ಷಣೆಯಲ್ಲಿಯೂ ಧ್ವನಿ ತತ್ವದ ಕಿಡಿ ಸ್ಪಷ್ಟವಾಗಿ ಸಿಡಿಯಲಿಲ್ಲ. ಗ್ರಾಮೀಣ ವಸ್ತುಗಳನ್ನು ಆರಿಸಿಕೊಂಡಂತೆ ಗ್ರಾಮೀಣ ಭಾಷೆಯನ್ನೇ ಬಳಸಬೇಕು ಎಂದ ವರ್ಡ್ಸ್ವರ್ತ್ ಆ ಭಾಷೆಯ ಹಿಂದಿರಬೇಕಾದ ಶಕ್ತಿ ಏನು ಎಂಬುದನ್ನು ಗಮನಿಸಲಿಲ್ಲ. ಕೊಲಿರಿಡ್ಜ್ ಇವನಿಗಿಂತ ಮುಂದುವರೆದು ಭಾವನೆ, ಅನುಭವ, ಭಾಷೆಯ ಪರಿಷ್ಕಾರ, ಛಂದಸ್ಸು, ಅಲಂಕಾರ, ಪ್ರತಿಭೆಯ ಮೂಲ ಈ ಮೊದಲಾದ ಎಲ್ಲ ಅಂಶಗಳ ಪರಿಶೀಲನೆ ಇಲ್ಲಿ ಬಂದು ಹೋಗುತ್ತದೆ. ಆದರೆ ಉಕ್ತಿಗೆ ಮೀರಿದ ಒಂದು ಅನುಕ್ತ ಶಕ್ತಿಯ ಪರಿಣಾಮವನ್ನು ಕೊಲಿರಿಡ್ಜ್ನಂಥವನ್ನು ಕಂಡುಕೊಳ್ಳಲಾಗದೆ ಹೋದ. ಆಧುನಿಕ ಪಾಶ್ಚಾತ್ಯ ವಿಮರ್ಶಕರು, ಲಾಕ್ಷಣಿಕರು ಮಾತುಗಳಿಗಿರುವ ಧ್ವನಿಶಕ್ತಿಯ ಪ್ರಭಾವವನ್ನು ಗುರುತಿಸದೇ ಇಲ್ಲ. ಏಕೆಂದರೆ ಒಳ್ಳೆಯ ಕಾವ್ಯದಲ್ಲಿ ಧ್ವನಿಯು ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತದೆ. ಗ್ರೀಕ್, ಲ್ಯಾಟಿನ್ ಮಹಾಕಾವ್ಯಗಳಿಂದ ಹಿಡಿದು ಆಧುನಿಕ ಕಾವ್ಯಗಳವರೆಗೆ ಧ್ವನಿ ವಿನ್ಯಾಸ ಅನೇಕ ರೂಪಗಳಲ್ಲಿ ವ್ಯಾಪಿಸಿದೆ. ಅದು ಅವರಿಗೆ ಬುದ್ಧಿಗೋಚರವಾಗದಿದ್ದರೂ ಅವರದೇ ಅನೇಕ ಕಾವ್ಯಗಳಲ್ಲಿ ಅದು ಅಸ್ತಿತ್ವ ಸ್ಥಾಪಿಸಿದೆ. ಪಂಪನ ಆದಿಪುರಾಣದ ಭರತನ ದಿಗ್ವಿಜಯದ ಸಂದರ್ಭದ ಅವನ ಸೋಲನ್ನು ಓಜ್ಮಾಂಡಿಯಸ್ ಆಫ್ ಈಜಿಪ್ಟ್ ಎಂಬ ಶೆಲ್ಲಿಯ ಕವನದ ಅಂತಸತ್ವವನ್ನು ಹೋಲಿಸಬಹುದು. ಜಾನ್ ಲಿವಿಂಗ್ಸ್ಟನ್ ಲೋವೆಸ್ ಧ್ವನಿಶಕ್ತಿಯನ್ನು ಸ್ಪಷ್ಟವಾಗಿ ಗುರುತಿಸಿರುವಂತೆ ಕಾಣುತ್ತದೆ. ಪದಕ್ಕೆ ನಿಘಂಟಿನ ಅರ್ಥವಲ್ಲದೆ ಸನ್ನಿವೇಶಕ್ಕನುಗುಣವಾಗಿ ಬೇರೆ ಬೇರೆ ಅರ್ಥಗಳು ಹೊಳೆಯುತ್ತವೆ ಎಂದು ಅವನು ಹೇಳುತ್ತಾನೆ. ಬಿಲ್ಯಾರ್ಡ್ ಧ್ವನಿಯೇ ಕಾವ್ಯದ ಆತ್ಮ ಎನ್ನುತ್ತಾನೆ. ಅಬರ್ಕ್ರಾಂಬಿ ಕಾವ್ಯಕ್ಕೆ ಇರುವ ಮಾಂತ್ರಿಕ ಶಕ್ತಿಯನ್ನು ಕುರಿತು ಹೇಳುತ್ತಾನೆ. ಕಾವ್ಯಕಲೆ ಎನ್ನುವುದು ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಧ್ವನಿಶಕ್ತಿ ಸಮನ್ವಿತವೇ. ಈ ಧ್ವನಿಶಕ್ತಿಯನ್ನು ಭಾಷೆಯಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿ, ವ್ಯಾಪಕವಾಗಿ, ಉಜ್ವಲವಾಗಿ, ಸೂಕ್ಷ್ಮವಾಗಿ ಮಾಡುವುದು ಸಾಧ್ಯವೋ ಅಷ್ಟಷ್ಟರ ಮಟ್ಟಿಗೆ ಕಾವ್ಯಕಲೆಯು ಔಚಿತ್ಯವನ್ನು ಪಡೆಯುತ್ತದೆ ಎಂಬ ಮಾತು ಭಾರತೀಯ ಕಾವ್ಯಮೀಮಾಂಸೆಯ ಧ್ವನಿ ಸಿದ್ಧಾಂತಕ್ಕೆ ಸಂಗತವಾಗಿದೆ. ಟಿ.ಎಸ್. ಎಲಿಯಟ್ ಅರ್ಥಪುಷ್ಟಿಯೇ ಕಾವ್ಯಕ್ಕೆ ಜೀವಾಳ ಎನ್ನುತ್ತಾನೆ. ಧ್ವನಿ ಈ ಕೇಂದ್ರದ ಸುತ್ತ ಹರಡಿರುವ ಒಂದು ಪ್ರಭೆ. ಕೇಂದ್ರ ಇದ್ದರೆ ಆ ಪ್ರಭೆ ಸಾಧ್ಯ ಎಂದು ಅರ್ಥದ ಕಡೆಗೆ ಒತ್ತು ಕೊಡುತ್ತಾನೆ. ವಿಲಿಯಂ ಎಂಪರ್ಸನ್ ಪದಗಳಿಗಿರುವ ಅನೇಕ ಅರ್ಥಗಳನ್ನು ಬಂಧಿಸುವ ಸೂಕ್ಷ್ಮ ತಂತುವನ್ನು ಕಂಡುಕೊಳ್ಳುತ್ತಾನೆ. ಕಾವ್ಯವನ್ನು ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದ ಫ್ರೆಡ್ರಿಕ್ ಪ್ರೆಸ್ಕಾಟ್ ರೂಪಕಗಳು ಮತ್ತು ಕಾವ್ಯ ಪ್ರತಿಮೆಗಳ ಮೂಲಕ ಕವಿಯ ಮನಸ್ಸಿನ ಪ್ರತಿಕ್ರಿಯೆ ಭಾಷೆಯ ಮೂಲಕ ಹೇಗೆ ಅಭಿವ್ಯಕ್ತಗೊಳ್ಳುತ್ತದೆ ಎಂಬುದನ್ನು ಹೇಳುವಾಗ ಧ್ವನಿಶಕ್ತಿಯನ್ನು ಗುರುತಿಸುತ್ತಾನೆ. ಸಿಸಿಲ್ ಡೆ ಲೂಯಿ ತನ್ನ ದೇಹದ ಸ್ವಲ್ಪ ಭಾಗವನ್ನು ತೋರಿಸುವುದರ ಮೂಲಕ ಅಗೋಚರವಾದ ಅನಂತವಾದ ಅಂಶವನ್ನು ಧ್ವನಿಸುತ್ತದೆ ಕಾವ್ಯ ಪ್ರತಿಮೆ ಎನ್ನುತ್ತಾನೆ. ಹೀಗೆ ಧ್ವನಿ ಪ್ರಭಾವದ ವ್ಯಾಪ್ತಿಯನ್ನು ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಉದ್ದಕ್ಕೂ ಕಾಣಬಹುದಾದರೂ ಭಾರತೀಯ ಕಾವ್ಯಮೀಮಾಂಸಕರಂತೆ ಅದನ್ನೇ ಸ್ವತಂತ್ರ ಕಾವ್ಯ ತತ್ವವನ್ನಾಗಿ ವಿವೇಚಿಸುವ ಪ್ರಯತ್ನ ಇಲ್ಲಿ ನಡೆಯಲಿಲ್ಲ. ಫ್ರಾನ್ಸಿನ ಸಂಕೇತವಾದಿಗಳಲ್ಲಿ ಇದನ್ನು ಸ್ವಲ್ಪ ಮಟ್ಟಿಗೆ ಕಾಣಬಹುದು. ಈ ದೃಷ್ಟಿಯಿಂದ ಧ್ವನಿ ಸಿದ್ಧಾಂತ ಮತ್ತು ರಸ ಸಿದ್ಧಾಂತಗಳು ಭಾರತೀಯ ಕಾವ್ಯಮೀಮಾಂಸೆಯ ವಿಶಿಷ್ಟ ಕೊಡುಗೆ ಎಂದು ಹೇಳಬಹುದು. ವಾಸ್ತವವಾಗಿ ರಸ ಎನ್ನುವ ಮಾತಿಗೆ ಸಂವಾದಿಯಾದ ಪದವೇ ಪಾಶ್ಚಾತ್ಯರಲ್ಲಿ ಇಲ್ಲ. ಎಸ್ಥೆಟಿಕ್ ಎಕ್ಸ್ಪೀರಿಯನ್ಸ್ ಎನ್ನುವುದು ಸೌಂದರ್ಯಾನುಭವ ಎನ್ನುವುದಕ್ಕೆ ಸಂವಾದಿಯಾಗಿ ಬೆಳೆದು ಬಂದದ್ದು. ಕಲಾ ಸೃಷ್ಟಿಯ ಸಂದರ್ಭದಲ್ಲಿ ಕಲಾವಿದನ ಅನುಭವ, ಆಸ್ವಾದನೆಯ ಸಂದರ್ಭದಲ್ಲಿ ಸಹೃದಯನ ಅನುಭವ. ಈ ವಿವಿಧ ಸ್ತರಗಳಲ್ಲಿ ಕಲಾನುಭವ ಮತ್ತು ಸೌಂದರ್ಯಾನುಭವಗಳ ವಿವೇಚನೆ ಪಾಶ್ಚಾತ್ಯರಲ್ಲಿ ವಿಪುಲವಾಗಿ ನಡೆದಿದ್ದರೂ ರಸ ಎನ್ನುವುದರ ವ್ಯಾಪಕವಾದ ಪರಿಕಲ್ಪನೆ ಅಲ್ಲಿ ಮೂಡಿ ಬರಲಿಲ್ಲ. ಆದ್ದರಿಂದ ರಸತತ್ವ ವಿವೇಚನೆಯಲ್ಲಿ
ಪಾಶ್ಚಾತ್ಯ ಪ್ರತಿಪಾದನೆಯನ್ನು ಸ್ಪಷ್ಟವಾಗಿ ಕಾಣಬೇಕಾದರೆ ಸೌಂದರ್ಯ ಶಾಸ್ತ್ರಜ್ಞರ ಬಳಿಗೆ ಹೋಗಬೇಕು. ಅದರಲ್ಲಿಯೂ ಸಹ ಅನೇಕರು ಒಟ್ಟು ಕಲಾನುಭವವನ್ನು, ಅದಕ್ಕೆ ಕಾರಣವಾಗುವ ಮನೋವಿಶ್ಲೇಷಣೆಯನ್ನು ಕೈಗೊಳ್ಳುತ್ತಾರೆಯೇ ಹೊರತು ಮನಸ್ಸಿನ ವಿವಿಧ ಭಾವಗಳನ್ನು ಭರತನಂತೆ ಗುರುತಿಸಿ ರಸಾನುಭವದ ವಿವಿಧ ಪ್ರಕಾರಗಳನ್ನು ಹೇಳುವುದಿಲ್ಲ. ಸೌಂದರ್ಯ ತತ್ವಜ್ಞಾನದ ಜೊತೆಗೆ ಮನಃಶಾಸ್ತ್ರಜ್ಞನೂ ಆಗಿದ್ದ ಡಿಸ್ಕಾರ್ಟಸ್ ಈ ವಿಷಯದಲ್ಲಿ ಮೊದಲಿಗ. ಇವನು ಬೈಬಲ್ ಮೊದಲಾದ ಧರ್ಮಗ್ರಂಥಗಳ ಮತ್ತು ಬೇಕನ್ ಮೊದಲಾದ ತಾತ್ವಿಕರಿಂದ ಪ್ರಭಾವಿತನಾಗಿದ್ದರೂ ತಾತ್ವಿಕ ಮತ್ತು ಮಾನಸಿಕ ವಿಶ್ಲೇಷಣೆಯಲ್ಲಿ ತನ್ನದೇ ಆದ ಅಪೂರ್ವ ಸಾಧನೆಯಿಂದ ಮನೋವಿಜ್ಞಾನದಲ್ಲಿ ಒಂದು ಮೈಲಿಗಲ್ಲಾಗಿ ಪರಿಣಮಿಸಿದನು. ಮನಸ್ಸಿನ ಭಾವಗಳನ್ನು ಭರತನು ಸ್ಥಾಯಿ ಭಾವ ಮತ್ತು ಸಂಚಾರಿ ಭಾವ ಎಂದು ಎರಡು ಭಾಗ ಮಾಡಿದಂತೆ ಈತನು ಪ್ರಿಮಿಟಿವ್ ಎಮೋಷನ್ಸ್ ಅಥವಾ ಪ್ರೈಮರಿ ಎಮೋಷನ್ಸ್ ಮತ್ತು ಡಿರೈವ್ಡ್ ಎಮೋಷನ್ಸ್ ಅಥವಾ ಸೆಕೆಂಡರಿ ಎಮೋಷನ್ಸ್ ಎಂದು ಎರಡೂ ರೀತಿಯಲ್ಲಿ ಗುರುತಿಸುತ್ತಾನೆ. ಈ ಭಾವಗಳ ಅಭಿವ್ಯಕ್ತಿ ವಿಧಾನವನ್ನು ವಾಲೆಂಟರಿ ಮತ್ತು ಅನ್ವಾಲೆಂಟರಿ ಅಂದರೆ ಸಹಜ ಮತ್ತು ಪ್ರಯತ್ನಪೂರ್ವಕ ಎಂದು ಎರಡು ರೀತಿಯಲ್ಲಿ ಗುರುತಿಸುತ್ತಾನೆ. ಇವು ಭರತ ಹೇಳುವ ಸ್ಥಾಯಿ ಭಾವ ಮತ್ತು ಅನುಭಾವಗಳಿಗೆ ಸಂವಾದಿಯಾಗಿವೆ. ಮೂಲಭೂತ ಭಾವಗಳು ಪ್ರೈಮರಿ ಅದು ಏನೆಂದರೆ ವಂಡರ್, ಲವ್, ಹೇಟ್ರೆಡ್, ಡಿಸೈರ್, ಜಾಯ್ ಮತ್ತು ಸ್ಯಾಡ್ನೆಸ್. ಇವು ನಮ್ಮ ಸ್ಥಾಯಿ ಭಾವಗಳಿಗೆ ಸಂವಾದಿಯಾಗುತ್ತವೆ. ಕ್ರಮವಾಗಿ ವಿಸ್ಮಯ, ರತಿ, ಕ್ರೋಧ, ಆಸೆ, ಹಾಸ, ಶೋಕ. ಅಧೀನ ಭಾವಗಳು ಎಸ್ಟೀಮ್, ಡಿಸ್ಡೈನ್, ಜನರಾಸಿಟಿ, ಪ್ರೈಡ್, ವೆನಿರೇಷನ್, ಹೋಪ್, ಫಿಯರ್, ಜಲಸಿ. ಇವು ನಮ್ಮ ಸಂಚಾರಿ ಭಾವಗಳಾದ ಕಣ್ಣೀರು, ಗದ್ಗದ, ನಿಟ್ಟುಸಿರು, ನಡುಕ, ಮೂರ್ಛೆ ಇತ್ಯಾದಿಗಳಿಗೆ ಸಂವಾದಿಯಾಗುತ್ತವೆ. ಆನಂದವನ್ನು ಪ್ಯೂರ್ ಇಂಟೆಲೆಕ್ಚುಯಲ್ ಜಾಯ್, ಸೆನ್ಸಿಯಸ್ ಜಾಯ್ ಮತ್ತು ಎಸ್ಥೆಟಿಕ್ ಜಾಯ್ ಎಂದು ಗುರುತಿಸುತ್ತಾನೆ. ಇವನ್ನು ಭರತನಂತೆ ಸ್ಪಷ್ಟವಾಗಿ ವಿಭಾವ ಎಂದು ಅವನು ಹೇಳುವುದಿಲ್ಲ. ಕಾವ್ಯ ಮತ್ತು ನಾಟಕಗಳು ಭಾವದ ಅಭಿನಯದಿಂದ ಕಲಾನುಭವಕ್ಕೆ ಕಾರಣವಾಗುತ್ತವೆ ಎಂಬುದನ್ನು ಭಾರತೀಯ ಲಾಕ್ಷಣಿಕರಂತೆ ಪ್ರಮುಖವಾಗಿ ಪ್ರತಿಪಾದಿಸಿದ ಇನ್ನೊಬ್ಬ ತಾತ್ವಿಕ ಬರ್ಕ್. ಭಾವಗಳನ್ನು ಈತ ಫೀಲಿಂಗ್ ಮತ್ತು ಎಮೋಷನ್ ಅಥವಾ ಪ್ಯಾಷನ್ ಎಂದು ಗುರುತಿಸುತ್ತಾನೆ. ಭಾರತೀಯ ಆಲಂಕಾರಿಕರಂತೆ ಬಹಳ ಮುಖ್ಯವಾದ ಒಂದು ಅಂಶವನ್ನು ಗುರುತಿಸುವವನು ಕ್ಯಾಂಟ್. ಕಲಾನುಭವ ನಿರ್ಲಿಪ್ತವಾದ ನಿಲುವನ್ನುಳ್ಳದ್ದು ಮತ್ತು ವೈಯಕ್ತಿಕತೆಯನ್ನು ಕಳೆದುಕೊಂಡಿರುವಂಥದ್ದು. ಸಾಧಾರಣೀಕರಣ. ಇವನ ಈ ಅಭಿಪ್ರಾಯ ಸಾಧಾರಣೀಕರಣಕ್ಕೆ ಹತ್ತಿರ ಬರುತ್ತದೆ. ಸೌಂದರ್ಯ ಮತ್ತು ಭವ್ಯತೆಯನ್ನು ಕುರಿತು ಈತ ಮಾಡಿದ ವಿವೇಚನೆ ಕಲಾ ಮೀಮಾಂಸೆಗೆ ಒಂದು ಒಳ್ಳೆಯ ಕೊಡುಗೆ. ಇವನ ವಿವೇಚನೆ ಹೆಗಲ್ನಲ್ಲಿ ಇನ್ನೂ ಸಮರ್ಥವಾಗಿ ಮುಂದುವರಿಯುತ್ತದೆ. ಇವನ ಅನೇಕ ವಿಚಾರಗಳು ಭಾರತೀಯ ದೃಷ್ಟಿಗೆ ತೀರ ಹತ್ತಿರವಾಗಿವೆ. ಅಭಿನವಗುಪ್ತನಂತೆ ಒಂದು ಕಲಾಕೃತಿ ರಸಾನುಭವಕ್ಕೆ ಕೇವಲ ಮಾಧ್ಯಮ ಮಾತ್ರ ಎಂದು ಅವನು ಹೇಳುತ್ತಾನೆ. ರಸಾನುಭವದಲ್ಲಿ ಕವಿಕಾವ್ಯ ಸಹೃದಯ ಎಂಬ ಈ ತ್ರಿಕೋನವನ್ನು ಒಪ್ಪುತ್ತಾನೆ. ಇದೇ ಕಾವ್ಯದ ಆತ್ಮ ಎನ್ನುವ ಇವನ ವಿಚಾರ ಸರಣಿ ಭಾರತೀಯ ದೃಷ್ಟಿಗೆ ಸಂವಾದಿಯಾಗಿದೆ. ಎಲ್ಲ ಭಾವಗಳ ಪ್ರಶಮನ ಸ್ಥಿತಿಯಾದ ಶಾಂತರಸವನ್ನು ಇವನು ಒಪ್ಪಿಕೊಂಡಿದ್ದಾನೆ. ಅಭಿನವಗುಪ್ತ ಮತ್ತು ಹೆಗಲ್ಲರ ವಿಚಾರ ಸರಣಿಯಲ್ಲಿ ತುಂಬ ಸಾಮ್ಯತೆ ಇದೆ. ಶೋಪೆನ್ ಹಾವರ್ ಸಾಧಾರಣೀಕರಣವನ್ನು ಒಪ್ಪಿಕೊಂಡು ರಸಾನುಭವದ ಅಲೌಕಿಕತೆಯನ್ನು, ಅದರ ಅತೀತ ನಿಲುವನ್ನು, ಟ್ರಾನ್ಸಿಡೆಂಟಲ್ ನೇಚರ್ ಎತ್ತಿ ಹಿಡಿಯುತ್ತಾನೆ. ಕ್ರೋಚೆ ಕಲೆಯನ್ನು ಇಂಟ್ಯೂಷನ್ ಅಂದರೆ ಸಹಜ ಜ್ಞಾನ ಅಥವಾ ಅಂತರ್ದೃಷ್ಟಿಯ ಪರಿಣಾಮ ಎನ್ನುತ್ತಾನೆ. ಅಭಿನವಗುಪ್ತನ ಸಾಧಾರಣೀಕರಣ ತತ್ವಕ್ಕೆ ಬಲು ಹತ್ತಿರ ಬರುವ ಪಾಶ್ಚಾತ್ಯ ವಿವರಣೆ ಎಂದರೆ ಎಡ್ವರ್ಡ್ ಬುಲ್ಲೋ ಹೇಳುವ ಮಾನಸಿಕ ದೂರ, ಸೈಕಿಕ್ ಡಿಸ್ಟೆನ್ಸ್. ರಸತತ್ವ ಪರಿಶೀಲನೆಯಲ್ಲಿ ಇವನ ಸೈಕಿಕಲ್ ಡಿಸ್ಟೆನ್ಸ್ ಅಂತಾರೆ. ಸೈಕಿಕಲ್ ಡಿಸ್ಟೆನ್ಸ್ ಆಸ್ ಎ ಫ್ಯಾಕ್ಟರ್ ಇನ್ ಆರ್ಟ್ ಆ್ಯಂಡ್ ಎಸ್ಥೆಟಿಕ್ ಪ್ರಿನ್ಸಿಪಲ್ ಎಂಬ ಲೇಖನ ಬಹು ಮೌಲಿಕವಾದುದು. ದೂರತ್ವದ ಕಲ್ಪನೆ ಕಲೆಗೆ ಸಂಬಂಧಿಸಿದಂತೆ ಕೆಲವು ಮುಖ್ಯವಾದ ಭಾವನೆಗಳನ್ನು ಪ್ರಚೋದಿಸುತ್ತದೆ ಎಂದು ಪ್ರಾರಂಭವಾದ ಈ ಲೇಖನ ದೂರತ್ವದ ವಿವಿಧ ಬಗೆಗಳನ್ನು, ವ್ಯಾಪ್ತಿಯನ್ನು ಹೇಳುತ್ತಾ ಮುಖ್ಯ ವಿಷಯಕ್ಕೆ ಬರುತ್ತದೆ. ಕಲಾಕೃತಿಗೆ ಸಂಬಂಧಿಸಿದಂತೆ ಪ್ರಾದೇಶಿಕ ಅಂತರ, ನಿರೂಪಿತ ಪ್ರಾದೇಶಿಕ ಅಂತರ, ಕಾಲದ ಅಂತರ ಎಂದು 3 ಬಗೆ. ಚಿತ್ರಶಿಲ್ಪಗಳನ್ನು ಯಾವುದೋ ಒಂದು ಕೋನದಲ್ಲಿ ನೋಡುವುದು ಪ್ರಾದೇಶಿಕ ಅಂತರ, ಎಡಗಡೆಯಿಂದ ನೋಡೋದು ಅಥವಾ ಬಲಗಡೆಯಿಂದ ನೋಡೋದು. ಭೈರಪ್ಪನವರ ವಂಶವೃಕ್ಷದಲ್ಲಿ ಅಜಂತ ಎಲ್ಲೋರ ಗುಹೆಗಳ ಬಗ್ಗೆ ಹೇಳ್ತಾರಲ್ಲ ಅದು. ಚಿತ್ರಕಲೆಯ ಒಂದು ಭಿತ್ತಿಯ ಮೇಲೆ ತರುವ ಬೇರೆ ಬೇರೆ ಅಂತರಗಳ ಅನುಭವವು ನಿರೂಪಿತ ಪ್ರಾದೇಶಿಕ ಅಂತರ. ಚಿತ್ರಕಲೆ ಅಂದರೆ ಹಾಗಲ್ಲ, ಎಷ್ಟೆಷ್ಟು ದೂರದಲ್ಲಿ ನಿಂತ್ಕೊಂಡಿದ್ದೀವಿ ಅಂತ. ಒಂದು ನಾಟಕ ಅಥವಾ ಕಾವ್ಯ ರಚಿತವಾದ ಕಾಲ ಯಾವುದು ಎಂಬುದು ಮುಖ್ಯವಾಗುವುದು ಕಾಲದ ಅಂತರ. ಯಾವುದೇ ಕಾವ್ಯ ಅಥವಾ ನಾಟಕ ನಮಗೆ ಆಸ್ವಾದ್ಯವಾಗಬೇಕಾದರೆ
ನಿಯಮಿತವಾದ ಮಾನಸಿಕ ದೂರದಲ್ಲಿ ಮಾತ್ರ ಸಾಧ್ಯ. ಆಗ ನಟನ ಅಥವಾ ಕಾವ್ಯದ ವ್ಯಕ್ತಿಯ ಅನುಭವದ ಸಾಧಾರಣೀಕರಣವಾಗಿ ಅದು ಸಹೃದಯನ ಅನುಭವವೂ ಆಗುತ್ತದೆ. ಈ ದೂರ ಹೆಚ್ಚಾದರೆ ಅಥವಾ ಕಡಿಮೆಯಾದರೆ ಆಸ್ವಾದನೆ ಸಾಧ್ಯವಿಲ್ಲ ಎಂಬುದು ಎಡ್ವರ್ಡ್ ಬುಲ್ಲೋನ ಮಾತಿನ ಸಾರಾಂಶ. ರಂಗದ ಮೇಲೆ ಅಭಿನಯಿಸುತ್ತಿರುವ ದೃಶ್ಯವನ್ನು ಕಣ್ಣಿನಿಂದ ನೋಡುತ್ತಿದ್ದರೂ ಮನಸ್ಸು ಗಮನ ಬೇರೆಲ್ಲೋ ಇದ್ದರೆ, ವನವಾಸದಲ್ಲಿ ದುಃಖಿಸುತ್ತಿರುವ ಗರ್ಭಿಣಿ ಸೀತೆಯ ದುಃಖವಾಗಲಿ, ಹಾವು ಕಚ್ಚಿ ಸತ್ತ ಲೋಹಿತಾಶ್ವನ ಹೆಣವನ್ನು ಹುಡುಕುತ್ತಿರುವ ಚಂದ್ರಮತಿಯ ದುಃಖವಾಗಲಿ ಆಸ್ವಾದ್ಯವಾಗುವುದಿಲ್ಲ, ಕರುಣರಸವಾಗಿ ಪರಿವರ್ತನೆ ಆಗುವುದಿಲ್ಲ. ಅದು ದೂರವೇ ಉಳಿಯುತ್ತದೆ. ಇದು ದೂರ ಹೆಚ್ಚು ಆದುದರ ಪರಿಣಾಮ. ರಂಗದ ಮೇಲೆ ಹರಿಶ್ಚಂದ್ರನಿಗೆ ನಕ್ಷತ್ರಕನು ಕೊಡುತ್ತಿರುವ ಕಾಟವನ್ನು ಕೇವಲ ಅಭಿನಯವೆಂದು ಭಾವಿಸಿ ಕರುಣರಸವನ್ನು ಆಸ್ವಾದಿಸದೆ, ವೇದಿಕೆ ಹತ್ತಿ ಹೋಗಿ ನಕ್ಷತ್ರಿಕನ ಪಾತ್ರಧಾರಿಯನ್ನು ಕೈಲಿದ್ದ ಕೋಲಿನಿಂದ ಹೊಡೆಯುವ ರಸಾಭಾಸವು ಮಾನಸಿಕ ದೂರವು ಕಡಿಮೆಯಾದುದರ ಪರಿಣಾಮ. ಆಸ್ವಾದಿಸುವ ವ್ಯಕ್ತಿಯ ವಯಸ್ಸು ಮುಖ್ಯವಾಗಿ ಶಕುಂತಲೆಯನ್ನು ಗಂಡನ ಮನೆಗೆ ಕಳಿಸುವ ಕಣ್ಣೀರು ಮತ್ತು ಸಖಿಯರ ದುಃಖವು ಒಬ್ಬ ತಂದೆಗೆ ಆಸ್ವಾದ್ಯವಾಗಿ ಕಣ್ಣೀರು ತರಿಸಬಹುದು. ಅದೇ 10 ವರ್ಷದ ಬಾಲಕನಿಗೆ ಅವನ ವಯಸ್ಸೇ ಕಾರಣವಾಗಿ ಆ ದೃಶ್ಯ ಆಸ್ವಾದ್ಯವಾಗದೆ ವಿದೂಷಕನ ಹಾಸ್ಯವು ಹಿಡಿಸಬಹುದು. ಎಸ್.ಎಲ್. ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯಲ್ಲಿ ಮೃಚ್ಛಕಟಿಕ ನಾಟಕವನ್ನು ನೋಡಲು ಹೋದ ಇತಿಹಾಸದ ಪ್ರಾಧ್ಯಾಪಕ ಸದಾಶಿವರಾವ್ ಶರ್ಮಿಲಕನು ಕಳ್ಳತನ ಮಾಡುತ್ತಾ ಇಟ್ಟಿಗೆಗಳ ಗಾತ್ರವನ್ನು ಕುರಿತು ಹೇಳುವ ಮಾತುಗಳನ್ನು ವಾಸ್ತುವಿನ ದೃಷ್ಟಿಯಿಂದ ಗಮನಿಸುತ್ತಾನೆ. ನಾಟಕದಲ್ಲಿ ಅಭಿರುಚಿ ಇರುವ ಇಂಗ್ಲಿಷ್ ಉಪನ್ಯಾಸಕ ರಾಜಾರಾವ್ ನಾಟಕದ ಬೇರೆ ಬೇರೆ ರಂಗ ಸಾಧ್ಯತೆಗಳನ್ನು ಗಮನಿಸುತ್ತಾನೆ. ಗೃಹಿಣಿ ನಾಗಲಕ್ಷ್ಮಿ ವಸಂತ ಸೇನೆಯಂಥ ಸುಂದರಿ ವೇಶ್ಯೆಯಾಗಲು ಕಾರಣವೇನು ಎಂದು ಚಿಂತಿಸುತ್ತಾಳೆ. ಅವಳ ಮಗ ಪೃಥ್ವಿ ಇನ್ನೂ ಚಿಕ್ಕವ ಶಕಾರನ ಪೆದ್ದು ಮಾತುಗಳನ್ನು ಆನಂದಿಸುತ್ತಾನೆ. ಹೀಗೆ ನಮ್ಮ ಕಾವ್ಯ ನಾಟಕಗಳು ವ್ಯಕ್ತಿಗೂ ಕೊಡುವ ಅನುಭವವು ಅನೇಕ ಕಾರಣಗಳಿಂದ ಭಿನ್ನವಾಗಿರುತ್ತವೆ. ಹೀಗೆ ಅಭಿನವಗುಪ್ತನು ಹೇಳಿದ ಸಾಧಾರಣೀಕರಣವನ್ನೇ ಎಡ್ವರ್ಡ್ ಬುಲ್ಲೋ ಹೊಸ ಪರಿಭಾಷೆಯಲ್ಲಿ ಹೇಳಿದ್ದಾನೆ. ಆದರೆ ಅಭಿನವಗುಪ್ತನ ವಿವೇಚನೆ ಇಷ್ಟಕ್ಕೆ ನಿಲ್ಲದೆ ಇನ್ನೂ ಮುಂದುವರೆದು ಅಖಂಡ ಆನಂದದ ಮೀಮಾಂಸೆಯವರೆಗೂ ಏರುತ್ತದೆ. ಈ ಆನಂದವೇ ಆತನ ಸಹಜ ಸ್ವರೂಪ ಎಂಬ ದಾರ್ಶನಿಕ ನಿಲುವಿನಲ್ಲಿ ನಿಲ್ಲುತ್ತದೆ. ಬುಲ್ಲೋ ಆ ಎತ್ತರಕ್ಕೆ ಹೋಗದಿದ್ದರೂ ಅವನ ಈ ಮಾನಸಿಕ ದೂರ ಪಾಶ್ಚಾತ್ಯರ ರಸತತ್ವ ವಿವೇಚನೆಯ ಮುಖ್ಯ ಘಟ್ಟವಾಗಿರುವುದನ್ನು, ಭಾರತೀಯ ದೃಷ್ಟಿಗೆ ತೀರಾ ಸಂವಾದಿಯಾಗಿರುವುದನ್ನು ನಾವು ಕಾಣಬಹುದು. ಭರತನಿಂದ ಹಿಡಿದು ಅಭಿನವಗುಪ್ತನವರೆಗೆ ಎಲ್ಲರೂ ಗಮನಿಸಿದ್ದ ಮತ್ತು ಕ್ಷೇಮೇಂದ್ರನಿಂದ ಪ್ರತಿಪಾದಿತವಾದ ಔಚಿತ್ಯ ವಿಚಾರವನ್ನು ಒಂದು ಸ್ವತಂತ್ರ ಸಿದ್ಧಾಂತವಾಗಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿ ಗಮನಿಸಿದಂತೆ ಕಾಣುವುದಿಲ್ಲ. ಗುರುತಿಸಲಾಗದ ರೀತಿಯಲ್ಲಿ ಇದು ಇತರ ಪರಿಸರದಲ್ಲಿ ಅಡಗಿ ಹೋಯಿತು. ಆದರೂ ಅದರ ಮಹತ್ವವೇನೂ ಕಡಿಮೆಯಾಗಲಿಲ್ಲ. ಅದನ್ನು ಬೇರೆಯಾಗಿ ಹೇಳಲಾಗದಷ್ಟು ವ್ಯಾಪಕತೆಯನ್ನು ಅದು ಪಡೆಯಿತು. ಅರಿಸ್ಟಾಟಲನ ಅನುಕರಣ ತತ್ವ ವಿವೇಚನೆ, ಹೊರೇಸನ ಶೈಲಿಯ ಪ್ರತಿಪಾದನೆ, ಲಾಂಜನಿಸನ ಭವ್ಯತಾ ಮೀಮಾಂಸೆಗಳಿಂದ ಹಿಡಿದು ಸಿಡ್ನಿ, ಡ್ರೈಡನ್, ಜಾನ್ಸನ್ ಮತ್ತು ಇತ್ತೀಚಿನ ಎಲಿಯಟ್, ಎಜ್ರಾ ಪೌಂಡ್ ವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಇದು ಹಾಸುಹೊಕ್ಕಾಗಿ ಚಲಿಸುತ್ತಾ ಬಂದಿದೆ. ವಾಸ್ತವವಾಗಿ ಔಚಿತ್ಯ ಇರಬೇಕಾದುದೇ ಹೀಗೆ. ಸಾಹಿತ್ಯದಲ್ಲಿ ಮಾತ್ರವಲ್ಲ, ಜೀವನದಲ್ಲಿಯೂ ಅದು ಇದ್ದೂ ಇಲ್ಲದ ಹಾಗೆ ಸರ್ವವ್ಯಾಪಿಯಾದ ತತ್ವ. ನಡೆ ನುಡಿಯಲ್ಲಿ, ಉಡುಗೆ ತೊಡುಗೆಗಳಲ್ಲಿ, ನಮ್ಮ ಎಲ್ಲ ಚಲನವಲನಗಳಲ್ಲಿ ಕೂಡ ಸಮತೋಲನವನ್ನು ಕಾಯ್ದುಕೊಳ್ಳುವ ಶಕ್ತಿ ಔಚಿತ್ಯವೇ. ಅದನ್ನು ನಾವು ಪ್ರತ್ಯೇಕವಾಗಿ ಹೇಳಬಹುದು, ಹೇಳದಿರಬಹುದು, ಆದರೆ ಅದನ್ನು ಅತಿಕ್ರಮಿಸಿ ಹೋಗುವಂತಿಲ್ಲ. ಸಾಹಿತ್ಯಕ್ಕೂ ಈ ಮಾತು ಅನ್ವಯಿಸುತ್ತದೆ. ಇದಿಷ್ಟು ಆದಷ್ಟು ಸಂಗ್ರಹವಾಗಿ ನಾನು ಮಾಡಿರುವಂಥದ್ದು. ತಿಪ್ಪೇರುದ್ರ ಸ್ವಾಮಿಯವರ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ತೌಲನಿಕ ಕಾವ್ಯಮೀಮಾಂಸೆಯ 2ನೇ ಎಡಿಷನ್ನಲ್ಲಿ ಅವರು ಬ್ರಿಟಿಷ್ ಇಂಗ್ಲೆಂಡ್ನ ವಿಮರ್ಶಕರಲ್ಲದೆ ಬೇರೆ ಬೇರೆ ಚೈನಾ, ಜಪಾನ್ ಇತ್ಯಾದಿ ಅವರನ್ನೂ ಕೂಡ ಅವರು ಸೇರಿಸಿರೋದರಿಂದ ಅನೇಕ ಹೊಸ ಹೆಸರುಗಳು ಇಲ್ಲಿ ಬಂದಿವೆ. ಆದರೂ ಸಿಲೆಬಸ್ನಲ್ಲಿರುವ ಅನುಕರಣ, ಇಮಿಟೇಷನ್, ಕೆಥಾರ್ಸಿಸ್, ಇಮ್ಯಾಜಿನೇಷನ್, ಮಾನಸಿಕ ದೂರ, ಕಾವ್ಯ ಪ್ರತಿಮೆ, ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ, ವ್ಯಕ್ತಿತ್ವ ನಿರಸನ, ಸಾಧಾರಣೀಕರಣ ಮತ್ತು ಪ್ಲೇಟೋ, ಅರಿಸ್ಟಾಟಲ್, ಹೊರೇಸ್, ಲಾಂಜಿನಸ್, ಕ್ರೋಚೆ, ಸ್ಯಾಮ್ಯುಯಲ್ ಜಾನ್ಸನ್, ವರ್ಡ್ಸ್ವರ್ತ್, ಕೊಲೆರಿಜ್, ಶೆಲ್ಲಿ, ಮ್ಯಾಥ್ಯೂ ಆರ್ನಾಲ್ಡ್, ಎಲಿಯಟ್, ರಿಚರ್ಡ್ಸ್ ಇಷ್ಟು ಜನರ ಪ್ರಸ್ತಾಪ ಇಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.